ಶ್ರೀ ಹರಿವಾಯುಗುರುಭ್ಯೋ ನಮಃ. ಓಂ ವಂದೇ ವಿಷ್ಣುಂ ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ. ದೇವೀಂ ವಂದೇ ಸುಪರ್ಣೀಮಹಿಪತಿದಯಿತಾಂ ವಾರುಣೀಮಪ್ಯುಮಾಂ ತಾಂ ಇಂದ್ರಾದೀಂ ಕಾಮಮುಖ್ಯಾನಪಿ ಸಕಲಸುರಾಂತದ್ಗುರೂನ್ಮದ್ಗುರೂಂಶ್ಚ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಸಾಧಿತಾ ಕಿಲ ಸತ್ತತ್ವಂ ಬಾಧಿತಾ ಕಿಲ ದುರ್ಮತಂ ಬೋಧಿತಾ ಕಿಲ ಸನ್ಮಾರ್ಗಂ ಮಾಧವಾಖ್ಯಯತಿಂ ಭಜೆ. ಮಿಥ್ಯಾ ಸಿದ್ಧಾಂತ ದುರ್ಧಾಂತ ವಿಧ್ವಂಸನ ವಿಚಕ್ಷಣಃ ಜಯತೀರ್ಥಾಖ್ಯತರಣಿರ್ಭಾಸತಾಂ ನೋ ಹೃದಂಬರೆ. ಕಾಲೇ ಫಲತಿ ಸುರದ್ರುಃ ಚಿಂತಾಮಣಿರಪಿ ಯಾಚನೆ ದಾತಾ ವರ್ಷತಿ ಸಕಲಮಭೀಷ್ಟಂ ದರ್ಶನಮಾತ್ರಾತ್ ಶ್ರೀಪಾದರಾಣ್ಮುನಿಃ. ಅರ್ಥಿಕಲ್ಪಿತಕಲ್ಪೋऽಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾತ್ ತಸ್ಮದಿಷ್ಟಾರ್ಥಸಿದ್ಧಯೇ. ವಂದಾರುಕಲ್ಪತರವೇ ವಾದಿಕೈರವಭಾನವೇ. ಶ್ರೀರಾಮಚಂದ್ರಗುರವೇ ನಮಃ. ಕಾರುಣ್ಯಸಿಂಧವೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸುಜನಾಭೀಷ್ಟದಾತಾರಂ ಭಕ್ತಿವೈರಾಗ್ಯಶಾಲಿನಂ ಪ್ರಾಜ್ಞಮಾಧವ ಸಂಜಾತಂ ವಂದೇಹಂ ಗುರುಪುಂಗವಂ. ಸುಜನಾಭೀಷ್ಟಧೀರಮಾಧವ ಮೌನೀಂದ್ರಂ ಧೈರ್ಯಾದಿಗುಣಶಾಲಿನಂ ಪ್ರಾಜ್ಞಮಾಧವ ಸಂಜಾತಂ ವಂದೇಹಂ ಗುರುಪುಂಗವಂ. ಸಂಸ್ಥಾನರಕ್ಷಣೆ ಶೂರಾನ್ ಪ್ರಸನ್ನಾನ್ ರಾಘವಾರ್ಚನೆ ಪ್ರಣಮಾಮಿ ಗುರೂನ್ ನಿತ್ಯಂ ಪ್ರಸನ್ನಶೂರಮಾಧವಾನ್. ಸನ್ನಶೂರಮಾಧವ ಕರಾಬ್ಜೋತ್ಥಾನ್ ಯತೀಶ್ವರಾನ್ ವೀರರಾಮರತಾನ್ ವಂದೇ ವಿದ್ಯಾಸಾಗರ ಮಾಧವಾನ್. ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಹತಾನ್ ನಮಸ್ಯೇ ಗುರೂನ್ ಮಮ. ಆಪಾದಮೌಳಿಪರ್ಯಂತಂ ಗುರೂಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಓಂ ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷು ಅಭಿಘ್ನಃ ಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ. ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಮ್ಮ ನಿತ್ಯ ಭಾಗವತ ಪ್ರವಚನದಲ್ಲಿ ಹಿಂದಿನ ಪ್ರವಚನದಲ್ಲಿ ಪ್ರಚೇತಸರಿಗೆ ರುದ್ರದೇವರು ರುದ್ರಗೀತೆಯನ್ನು ಉಪದೇಶ ಮಾಡಿದರು. ಭಗವಂತನ ಒಂದು ಸರ್ವೋತ್ತಮತ್ವವನ್ನು, ಭಗವಂತನ ಒಂದು ಸರ್ವತಂತ್ರ ಸ್ವಾತಂತ್ರ್ಯತ್ವವನ್ನು, ಭಗವಂತನ ಜಗತ್ ಸೃಷ್ಟಿ ಸ್ಥಿತಿ ಸಂಹಾರ ಮೊದಲಾದ ಭಗವಂತನ ವಿಶಿಷ್ಟವಾದ ಕಾರ್ಯಗಳನ್ನು ಕುರಿತು ಸ್ತೋತ್ರ ಮಾಡಿ ಪ್ರಚೇತಸರಿಗೆ ಭಗವಂತ ತತ್ವವನ್ನು ರುದ್ರದೇವರು ಉಪದೇಶ ಮಾಡ್ತಾರೆ. ಅದು ನಮಗೆ 20 ಟಿ ವಿಗಳೊಳಗೆ ಸಿನಿಮಾಗಳೊಳಗೆ ನಮಗೆ ಹುಚ್ಚುಚ್ಚ ತೋರಿಸ್ತಾ ಇರ್ತಾರೆ. ಕಾಮಿಡಿಯನ್ ಇದ್ದಾಗೆ, ಜೋಕರ್ ಇದ್ದಾಗೆ. ನಾರದರು, ಅದರ ಶಬ್ದವೇ ನಾರನ್ ದದಾತೀತಿ ನಾರದಃ. ನಾರ ಅಂದರೆ ಜ್ಞಾನ, ಜ್ಞಾನವನ್ನು ಕೊಡುವವರು ಆದ ಕಾರಣ ಅವರಿಗೆ ನಾರದ ಅಂತ ಹೆಸರು ಬಂತು. ನೀವು ಎಲ್ಲಿ ಬೇಕಾದ್ರೂ ನೋಡ್ರಿ, ಎಲ್ಲೆಲ್ಲಿ ತತ್ವೋಪದೇಶ ನಡೆಯುತ್ತೋ ಅಲ್ಲೆಲ್ಲೆಲ್ಲ ನಾರದರು ಬಂದು ಉಪದೇಶ ಮಾಡ್ತಾ ಇರ್ತಾರೆ. ಪ್ರಹ್ಲಾದರಾಜರಿಗೆ ನಾರದರು, ಈ ರೀತಿಯಾಗಿ ಇಲ್ಲಿ ನಾರದರು ಬಂದು ಹೇಳ್ತಾರಂತೆ. ನಾರದ ಉವಾಚ ಶ್ರೇಯಸ್ತ್ವಂ ಕಥಮದ್ರಾಜನ್ ಕರ್ಮಣಾತ್ಮನ ಈಹಸೆ ದುಃಖಹಾನಿ ಸುಖಾವಾಪ್ತಿ ಶ್ರೇಯಸ್ತನ್ನೇಹ ಚೇಷ್ಯತೆ. ನಾರದರು ಹೇಳ್ತಾರಂತೆ, ಹೇ ಪ್ರಾಚೀನ ಬರ್ಹಿ, ಯಾವಾಗೂ ನೀನು ಈ ಕರ್ಮಗಳನ್ನು ಮಾಡ್ತಾ ಇದ್ಯಾ, ಪ್ರವೃತ್ತಿ ಕರ್ಮಗಳಿಂದಲೇ ನೀನು ಶ್ರೇಯಸ್ಸನ್ನು ಪಡೆಯಬೇಕು ಅಂತ ಇದೆಯಾ. ಆದರೆ ಈ ಪ್ರವೃತ್ತಿ ಕರ್ಮದಿಂದ
ನಮಗೆ ಶ್ರೇಯಸ್ಸು, ಮಹಾಶ್ರೇಯಸ್ಸು. ಶ್ರೇಯಸ್ಸು ಅಂತಂದರೆ ಯಾವುದು ಅಂದರೆ ಶಾಶ್ವತವಾದ ಶುದ್ಧವಾದ ಸುಖ ಎಂಬುವಂತಹ ಮೋಕ್ಷವೇ ನಾವೆಲ್ಲರೂ ಇಚ್ಛಿಸುವಂತಹ ಮಹಾಶ್ರೇಯಸ್ಸು. ಅದು ಈ ಪ್ರವೃತ್ತಿ ಕರ್ಮದಿಂದ ಬರೋದಿಲ್ಲ, ಅದು ನಿವೃತ್ತಿ ಕರ್ಮದಿಂದ ಮಾತ್ರ ಬರುತ್ತೆ. ಅದು ನಿನಗೆ ಭಗವಂತನ ಜ್ಞಾನ ಇಲ್ಲದೇ ಇದ್ದರಿಂದ ನಿನಗೆ ಅದು ದುರ್ಲಭವಾಗತ್ತೆ. ಆದ ಕಾರಣ ನಿನಗೆ ನಾನು ಈ ಪ್ರವೃತ್ತಿ ಕರ್ಮದಿಂದ ನೀನು ನಿವೃತ್ತನಾಗು. ಇಲ್ಲಿ ಪ್ರವೃತ್ತಿ ಕರ್ಮ ನಿವೃತ್ತಿ ಕರ್ಮ ಅಂದರೆ ಏನು? ಪ್ರವೃತ್ತ ಕರ್ಮ ಅಂದರೆ ಫಲಾಪೇಕ್ಷೆಯಿಂದ ಲೌಕಿಕ ವಿಷಯಗಳನ್ನು ಅಪೇಕ್ಷಿಸಿಕೊಂಡು ಮಾಡುವಂತಹ ಕರ್ಮ ಪ್ರವೃತ್ತ ಕರ್ಮ. ಯಾವ ಫಲವನ್ನು ಅಪೇಕ್ಷಿಸದೆ ಮಾಡುವ ಪ್ರತಿಯೊಂದು ಕರ್ಮ ಭಗವಂತನ ಪ್ರೀತ್ಯರ್ಥವಾಗಿ ಮಾಡುವಂತಹ ಕರ್ಮ ನಿವೃತ್ತ ಕರ್ಮ. ಪ್ರಾಚೀನ ಬರ್ಹಿರುವಾಚ ನ ಜಾನಾಮಿ ಮಹಾಭಾಗ ಪರಂ ಕರ್ಮಾಪವಿದ್ಭದೀಹಿ ವಿದ್ಧದೀಹಿ ಬ್ರೂಹಿ ಮೇ ವಿಮಲಂ ಜ್ಞಾನಂ ಏನ ಮುಚ್ಚೆ ಸಕರ್ಮಭಿಃ. ಹೇ ನಾರದರೆ, ನಾನು ಕರ್ಮವೇ ಶ್ರೇಯಸ್ಸಾಧನ ಅಂತ ತಿಳ್ಕೊಂಡಿದ್ದೇನೆ. ಆದರೆ ನನಗೆ ಈ ಎಲ್ಲ ಕರ್ಮ ನಿಯಾಮಕನು, ಕರ್ಮ ಪ್ರೇರಕನು, ಕರ್ಮ ಫಲಭೋಕ್ತನು ಎಲ್ಲವೂ ಕೂಡ ಭಗವಂತನೇ ಎಂದು ನನಗೆ ತಿಳಿದಿಲ್ಲ. ಆದ್ದರಿಂದ ನಾನು ಭಗವಂತನ ಜ್ಞಾನದಿಂದ ಕಾಮ್ಯಕರ್ಮ ಹಾಗೂ ನಿಷಿದ್ಧ ಕರ್ಮಗಳಿಂದ ನನಗೆ ಗೊತ್ತಾಗದೆ ನಾನು ಮಾಡ್ತಾ ಇದ್ದೇನೆ. ಆದ ಕಾರಣ ನನಗೆ ನಾನು ಯಾವ ಕರ್ಮವನ್ನು ಮಾಡೋದರಿಂದ ಮುಕ್ತನಾಗುತ್ತೇನೋ ಅಂತಹ, ಅಂದರೆ ನಿವೃತ್ತ ಕರ್ಮ ಮಾಡುವಂತಹ ಭಗವಂತನ ಜ್ಞಾನವನ್ನು ನನಗೆ ನೀವು ಉಪದೇಶ ಮಾಡಿ ಅಂತ ಹೇಳಿ ಪ್ರಾಚೀನ ಬರ್ಹಿ ನಾರದರನ್ನು ಕೇಳಿದಾಗ ನಾರದರು ಹೇಳ್ತಾರಂತೆ, ಗೃಹೇಶು ಕೂಟಧರ್ಮೇಶು ಪುತ್ರದಾರ ಧನಾರ್ಥದೀಹಿ ನ ಪರಂ ವಿಂದತೆ ಮೂಢೋ ಭ್ರಾಮ್ಯನ್ ಸಂಸಾರವರ್ತ್ಮಸು. ಹೇ ರಾಜ, ನಮಗೆ ಈ ಚತುರ್ವಿಧ ಪುರುಷಾರ್ಥಗಳಿದೆ, ಧರ್ಮ ಅರ್ಥ ಕಾಮ ಮೋಕ್ಷಗಳು. ಈ ಧರ್ಮ ಅರ್ಥ ಕಾಮ ಈ ಮೂರೂ ಕೂಡ ನಮಗೆ ಮೋಕ್ಷ ಸಾಧನೆಗೆ ಈ ಮೂರೂ ಇರಬೇಕೇ ಹೊರತು ಧರ್ಮಾರ್ಥ ಕಾಮಗಳು ಕೇವಲ ನಾವು ಸಂಸಾರದ ಒಂದು ಸುಖಕ್ಕಾಗಿ, ಸಂಸಾರದಲ್ಲಿ ನಾವು ಸಾಧಿಸಿಕೊಳ್ಳುವುದಕ್ಕಾಗಿ ಐಹಿಕ ವಿಷಯಗಳನ್ನು, ಅದಕ್ಕಾಗಿ ಈ ಧರ್ಮಾರ್ಥ ಕಾಮಗಳು ಆಗಬಾರದು. ಈ ಧರ್ಮಾರ್ಥ ಕಾಮಗಳು ನಮಗೆ ಮೋಕ್ಷ ಸಾಧನೆಗೆ ಸಾಧಕವಾಗಬೇಕೇ ಹೊರತು ಇದು ನಮಗೆ ಅಡ್ಡಿಯಾಗಬಾರದು ಅಂತ ವಿಸ್ತಾರವಾಗಿ ಇದೇ ಆತನಿಗೆ ಹೇಳುವಂತಹ ಈ ಪುರಂಜನೋಪಾಖ್ಯಾನ ಅಂತ ಹೇಳ್ತಾರೆ. ಪ್ರಾಚೀನ ಬರ್ಹಿಗೆ ನಾರದರು ಒಂದು ಒಗಟಿನಂತೆ, ನಮಗೆ ಒಂದು ಮುಂಡಿಗೆಯಂತೆ ಒಂದು ಈ ಪುರಂಜನೋಪಾಖ್ಯಾನ ಅಂತೇಳಿ ವಿಸ್ತಾರವಾಗಿ ನಾನು ಇಷ್ಟಕ್ಕೆ ಹೇಳಿದಂತೆ 5 ಅಧ್ಯಾಯಗಳಲ್ಲಿ ವಿಸ್ತಾರವಾಗಿ ಹೇಳ್ತಾರೆ. ಹಿಂದೆ ಆಸೀತ್ ಪುರಂಜನೋ ನಾಮ ರಾಜ ರಾಜನ್ ಬೃಹತ್ಸ್ರವಾಹ ತಸ್ಯಾವಿಜ್ಞಾತ ನಾಮ ಆಸೀತ್ ಸಖಾ ಅವಿಜ್ಞಾತ ಚೇಷ್ಟಿತಃ. ಹೇ ಪ್ರಾಚೀನ ಬರ್ಹಿ ರಾಜ, ಕೇಳು. ಒಳ್ಳೆ ಒಬ್ಬನಿದ್ದ, ಕೀರ್ತಿವಂತ ಒಳ್ಳೆಯ ಒಬ್ಬನು ರಾಜ ಇದ್ದ, ಸ್ವರೂಪತಃ ಕ್ಷತ್ರಿಯನಾದಂತಹ ಪುರಂಜನ ಎಂಬುವಂತಹ ರಾಜ ಇದ್ದ. ಅವನಿಗೆ ಅವನು ನೀತಿ ಧರ್ಮ ಶಾಸ್ತ್ರ ಎಲ್ಲವನ್ನೂ ತಿಳಿದಿತ್ತವನಿಗೆ, ಜನರಿಗೂ ತಿಳಿಸಿದ್ದ. ಅವನಿಗೆ ತಿಳಿಯುವಂತಹ, ಅಂದರೆ ಇದು ನೀತಿ ನ್ಯಾಯ ಧರ್ಮ ಅಂಥೇಳಿ ನಮಗೆ ಯಾರೋ ಒಬ್ಬರು ತಿಳಿಸ್ಕೊಡ್ತಾ ಇರಬೇಕು. ನಮಗೆ ಕೆಲವರು ಸ್ನೇಹಿತರು ತಿಳಿಸ್ಕೊಡ್ತಾರೆ, ಕೆಲವರು ಮನೆಯಲ್ಲಿ ತಂದೆ ತಾಯಿ ತಿಳಿಸ್ಕೊಡ್ತಾರೆ, ಕೆಲವರು ಗುರುಗಳು. ಇವನಿಗೆ ಇದು ನ್ಯಾಯ, ಇದು ನೀತಿ, ಇದು ಧರ್ಮ ಅಂತ ತಿಳಿಸಿಕೊಡುವುದಕ್ಕಾಗಿ ಅವಿಜ್ಞಾತ ಎಂಬುವಂತಹ ಒಬ್ಬ ಸ್ನೇಹಿತ ಇದ್ದ. ಹೆಸರೇ ನೋಡ್ರಿ, ಮುಂದೆ ಬರುತ್ತೆ ಹೆಸರುಗಳು ಯಾಕೆ ಆಗಿದೆ ಅಂತೇಳಿ. ಅವಿಜ್ಞಾತ, ವಿಜ್ಞಾತ ಅಂದರೆ ತಿಳಿದವನು, ಅವಿಜ್ಞಾತ ಅಂದರೆ ತಿಳಿಯದೇ ಇರುವವನು. ಇವನಿಗೆ ಅವಿಜ್ಞಾತ ಎಂಬುವಂತಹ ಒಂದು ಮಿತ್ರನಿದ್ದ. ಈ ಪುರಂಜನ ರಾಜನು ಎಂಥವನು ಅಂತ ಹೇಳಿದರೆ, ದುಷ್ಟರನ್ನು ಶಿಕ್ಷಿಸುವಂತಹ ಒಳ್ಳೆಯ ಸಾಮರ್ಥ್ಯ ಇತ್ತವನಿಗೆ.
ಇವನೇನು ಮಾಡ್ತಾ ಇದ್ದ, ತಾನು ವಾಸ ಮಾಡಲಿಕ್ಕೆ ಒಂದು ಯೋಗ್ಯವಾದಂತಹ ಒಂದು ಪಟ್ಟಣ ಬೇಕು ಅಂತ ಹುಡುಕ್ತಾ ಇಡೀ ಭೂಮಂಡಲವನ್ನೆಲ್ಲ ಹುಡುಕ್ತಾ ಇದ್ದಂತೆ. ಎಲ್ಲಿ ಹುಡುಕಿದರೂ ಇವನಿಗೂ ತಾನು ವಾಸ ಮಾಡುವುದಕ್ಕೂ ಒಂದು ಒಳ್ಳೆ ಪಟ್ಟಣ ಸಿಗಲಿಲ್ಲ. ಈ ರೀತಿಯಾಗಿ ತಿರುಗುತ್ತಾ ಇರುವಾಗ ಅವನಿಗೆ ಏಕದಾ ಹಿಮವತೋ ದಕ್ಷಿಣೇಶ್ವತ ಸಾನುಷು ದದರ್ಶ ನವಭಿರ್ದ್ವಾರೈ ಪುರೀಂ ಲಕ್ಷಿತ ಲಕ್ಷಣಾಂ. ಆವಾಗ ಅವನಿಗೆ ಒಂದು ಪಟ್ಟಣ ಸಿಕ್ತಂತೆ. ಎಲ್ಲಿ ಸಿಕ್ಕಿತು ಅಂತ ಹೇಳಿದರೆ, ಹಿಮವತ್ ಪರ್ವತದ ಒಂದು ಸಾನು ಪ್ರದೇಶಕ್ಕೆ ಬಂದಂತೆ ಆ ಪುರಂಜನ. ಅಲ್ಲಿ ಅವನಿಗೆ ಒಂದು ಪಟ್ಟಣ ಸಿಕ್ಕಿತು. ಎಂಥ ಪಟ್ಟಣ ಅಂತ ಹೇಳಿದರೆ, ಆ ಪಟ್ಟಣಕ್ಕೆ 9 ಬಾಗಿಲುಗಳಿದಂತೆ. 9 ಬಾಗಿಲುಗಳು ಮತ್ತು ಅದು ಬಹಳ ಸುಂದರವಾಗಿತ್ತು. ದುರ್ಗ ಕೋಟೆಗಳಿಂದ ಕೂಡಿದಂತಹ ಆ ಪಟ್ಟಣವನ್ನು ನೋಡಿದ. ಅಷ್ಟೇ ಅಲ್ಲ, ಆ ಪಟ್ಟಣದಲ್ಲಿ ಒಳಭಾಗದಲ್ಲಿ ಎಲ್ಲ ಒಳ್ಳೆಯ ನೀರಿನ ಕಾಲುವೆಗಳು, ಎತ್ತರಾದ ದ್ವಾರದ ಬಾಗಿಲುಗಳು ಮತ್ತು ಅನೇಕ ಗೃಹಗಳು, ವನಗಳು ಇವೆಲ್ಲವೂ ಇತ್ತು ಅವನಿಗೆ. ಅದು ಹೇಗಿತ್ತು ಆ ಪಟ್ಟಣ ಅಂತ ಹೇಳಿದ್ರೆ, ಒಳ್ಳೆ ಸುಂದರವಾದ ಸಂಪದ್ಭರಿತವಾದಂತಹ ನಾಗಲೋಕದ ಪಟ್ಟಣವಾದ ಭೋಗವತಿ ಎಂಬುವಂಥ ಪಟ್ಟಣದಂತೆ ಬಹಳ ಸುಂದರವಾಗಿತ್ತು. ಆ ಪಟ್ಟಣಕ್ಕೆ ಬಂದ. ಆ ಪಟ್ಟಣದಲ್ಲಿ ಅನೇಕ ರೀತಿಯಾಗಿ, ಒಂದು ಪಟ್ಟಣದಲ್ಲಿ ಯಾವುದಿರಬೇಕೋ ಸುಂದರವಾದ ಭವನಗಳು, ವಿಶ್ರಾಂತಿ ಸ್ಥಳಗಳು, ಆಟದ ಮೈದಾನಗಳು, ಹೆದ್ದಾರಿಗಳು ಇವೆಲ್ಲವೂ ಇತ್ತು. ಗಿಡಗಳು, ಬಳ್ಳಿಗಳು, ಪಕ್ಷಿಗಳು ಎಲ್ಲ ಮಹಾ ಸುಂದರವಾಗಿ ಇತ್ತು. ಅಲ್ಲಿ ಬಂದು ಆ ಒಂದು ಉದ್ಯಾನವನದಲ್ಲಿ ಬಂದು ಆ ಪುರಂಜನ ರಾಜ ಕೂತಿದ್ದಂತೆ. ಕೂತಿದ್ದಾಗ ಅವನು ಅಲ್ಲಿ ಒಂದು ಸುಂದರವಾದಂತಹ ಯುವತಿ ಬಂದಳು. ಯುವತಿಯನ್ನು ಅವನು ನೋಡಿದ. ಆ ಯುವತಿಗೆ ಎಷ್ಟು ಜನ, 10 ಜನ ಸೇವಕರಿದ್ದರಂತೆ. ಆ 10 ಜನ ಸೇವಕರಿಗೂ ಒಬ್ಬೊಬ್ಬರಿಗೆ 100 ಜನ ದಾಸಿಗಳಿದ್ದರಂತೆ. ಮತ್ತು ಈ ರೀತಿ ಆ ಒಂದು ನವ ಯೌವನವಾದಂತಹ ಆ ಯುವತಿಯನ್ನು ನೋಡಿದ್ದಾನೆ ಈ ಪುರಂಜನ. ಆಮೇಲೆ ಅವರೆಲ್ಲರನ್ನೂ ಅನುಸರಿಸಿ ಆ ಸುಂದರಿಯಾದ ಯುವತಿಯನ್ನು ಮತ್ತು ಅವಳಿಗಿರುವ 10 ಜನ ದಾಸಿಯರನ್ನು, ಆ ದಾಸಿಯರಿಗಿರುವ 100 ಜನ ದಾಸಿಗರನ್ನು, ಇವರೆಲ್ಲರನ್ನೂ ರಕ್ಷಿಸುತ್ತಾ ಒಂದು 5 ಹೆಡೆಗಳ ಸರ್ಪ ಒಂದು ಇತ್ತಲ್ಲಿ. ಆವಾಗೆ ಇವರೆಲ್ಲರೂ ಕೂಡ ಈ ಪಟ್ಟಣಕ್ಕೆ ಸಂಬಂಧಿಸಿದವರು ಅಂಥೇಳಿ ಪುರಂಜನನಿಗೆ ಅರ್ಥ ಆಯ್ತಂತೆ. ಆಗ ಆ ಸುಂದರವಾದ ಯುವತಿ ಪುರಂಜನನಿಗೆ ಹೇಳ್ತಾಳಂತೆ, ನೋಡು, ಇವರೆಲ್ಲರೂ ನನ್ನ ಪರಿವಾರ. ಈ ಸರ್ಪ ನಾನು ನಿದ್ದೆ ಮಾಡುವಾಗ ಈ ನಗರವನ್ನು ರಕ್ಷಣೆ ಮಾಡುತ್ತೆ ಅಂತ ಹೇಳಿದೆ. ಸರಿ, ಇವೆಲ್ಲ ನೋಡಿದ. ಸುಂದರವಾದ ಸ್ತ್ರೀ, ಒಳ್ಳೆ ದಾಸರು, ದಾಸಿಗಳು, ದಾಸಿಯರು ಎಲ್ಲವೂ ಇದೆ. ಪಟ್ಟಣ ಚೆನ್ನಾಗಿ ಸರ್ಪ, 5 ಹೆಡೆ ಸರ್ಪ ರಕ್ಷಣೆ ಮಾಡ್ತಾ ಇದೆ. ಇದೆಲ್ಲವನ್ನು ನೋಡಿದಾಗ ಈ ಪುರಂಜನನಿಗೆ ಅವಳ ಮೇಲೆ ಪ್ರೀತಿ ಉಂಟಾಯಿತು. ಅವಳನ್ನು ಮದುವೆ ಆಗಬೇಕು ಅಂತ ಇಚ್ಛೆ ಆಯಿತು. ಸರಿ, ಅವಳನ್ನು ಕೇಳಿದ, ನೀನು ನನ್ನ ವಿವಾಹವಾಗುತ್ತೀಯಾ ಅಂಥೇಳಿ. ಸರಿ, ಅವಳು ವಿವಾಹ ಆಗ್ತೇನೆ ಅಂತ ಆಯಿತು. ಸರಿ, ಒಬ್ಬರನ್ನೊಬ್ಬರು ಇಷ್ಟಪಟ್ಟರು. ಇಬ್ಬರೂ ಸೇರಿ ಪ್ರೀತಿಯ ಅನ್ಯೋನ್ಯ ದಾಂಪತ್ಯವನ್ನು ಮಾಡಿದರು. ಸಂಸಾರ ಪ್ರಾರಂಭವಾಯಿತು. ಆ ಅತ್ಯಂತ ಸುಂದರಿಯಾದಂತಹ ಅವಳಿಗೆ ಇವನು ಪೂರ್ತಿ ದಾಸನಾಗಿಬಿಟ್ಟಿದ್ದಾನೆ ಪುರಂಜನ. ಅವಳು ಏನು ಮಾಡಿದರೆ ಅದು ಮಾಡ್ತಾ ಇದ್ದಾನೆ. ನಮಗೆ ಯಾರು ಬಹಳ ಇಷ್ಟವಾಗಿಬಿಡ್ತಾರೋ ಅವರ ಹಿಂದೆ ನಾವು ಬೀಳ್ತೀವಿ, ಅವ್ರು ಹೇಳಿದ್ದೆಲ್ಲ ಮಾಡ್ತೀವಿ. ಅದರೊಳಗೂ ಮುಖ್ಯವಾಗಿ ಹೆಂಗಸರು ಕಾಣಿಸಿದರೆ ಇನ್ನಿಷ್ಟು ಕಾಮುಕತ್ವ, ಒಂದು ಆ ಪ್ರಕೃತಿ ನಿಯಮ. ಸ್ತ್ರೀ ಎಂಬುದು ದೇವಮಾಯೆ. ಇದೇ ಭಾಗವತದಲ್ಲಿ ಭಗವಂತ ಹೇಳ್ತಾನೆ, ಸ್ತ್ರೀ ನನ್ನ ಮಾಯೆ, ದೇವಮಾಯೆ ಅಂತೇಳಿ. ಸರಿ, ಅವಳ ಜೊತೆಗೆ ಇವನು ಸಂಸಾರ ಶುರುವಾಯಿತು. ಅವಳು ಏನು ಹೇಳಿದರೆ ಅವಳ ಹಿಂದೆ ಇರ್ತಾ ಇದ್ದಾನೆ. ಅವಳು ಹೇಳಿದಂತೆ ಆಟ ಆಡ್ತಾ ಇದ್ದಾನೆ. ಅವಳ ಕೈಗೊಂಬೆ ಆಗಿಬಿಟ್ಟ ಈ ಪುರಂಜನ ಮಹಾರಾಜ. ಅವಳು ತಿಂದರೆ ಇವನು ತಿಂತಾನೆ, ಅವಳು ನಕ್ಕರೆ ಇವನು ನಗ್ತಾನೆ, ಅವಳ ಹತ್ರ ಇವನು ಅಳ್ತಾನೆ.
ಅವಳು ಏನೇನು ಮಾಡ್ತಾನೋ ಅವಳ ಚಲನವಲನಗಳೇ ಇವನ ಚಲನವಲನಗಳಾಯಿತು. ಹೇಗೆ ಕನ್ನಡಿ ಮುಂದೆ ನಾವೇನು ಮಾಡಿದರೆ ನಮ್ಮ ಪ್ರತಿಬಿಂಬ ಕನ್ನಡಿಯಲ್ಲಿ ಅದೇ ಮಾಡುತ್ತೋ ಆ ರೀತಿಯಾಗಿ ಅವಳು ಬಿಂಬ ಇವಳು ಪ್ರತಿಬಿಂಬ ಅಂತೆ ಅವಳ ಪೂರ್ತಿ ಅವಳ ಅಧೀನವಾಗಿಬಿಟ್ಟ. ಅವಳಿಗೆ ಒಂದು ಕ್ರೀಡಾ ಮೃಗನಾಗಿಬಿಟ್ಟಿದ್ದಾನೆ ಈ ಪುರಂಜನ ರಾಜ. ಏನು ಅವಳ ಜೊತೆಗೆ ಸುಖವಾದ ಜೀವನವನ್ನು ಸಂಸಾರವನ್ನು ನಡೆಸ್ತಾ ಇದ್ದಾನೆ. ಈ ಸುಖವಾಗಿದ್ದಾಗ ಸಂತೋಷದಲ್ಲಿ ನಮಗೆ ಸಮಯ ಗೊತ್ತಾಗೋದಿಲ್ಲ, ಇಷ್ಟು ಬೇಗ ಆಗೋಯ್ತಾ ಅಂಥೇಳಿ. ಪುರಾಣಕ್ಕೆ ಕೂತ್ರೆ ಅಯ್ಯೋ ಇನ್ನೂ 15 ನಿಮಿಷನ ಆಗಿರೋದು, ಇನ್ನೂ ಒಂದು ಗಂಟೆ ಯಾಕೆ ಆಗಿಲ್ಲ, ಆಚಾರ ಪುರಾಣ ಯಾಕೆ ಮುಗಿಸಿಲ್ಲ ಅಂತ ಅನಿಸುತ್ತೆ. ಅದೇ ಯೂಟ್ಯೂಬಳ ರೀಲ್ಸ್ ನೋಡ್ತಾ ಇದ್ದರೆ ಗಂಟಾನುಗಟ್ಟಲೆ 3 ಗಂಟೆ ಆದರೂ ಅಯ್ಯೋ ಇವಾಗೇ ಎಲ್ಲ ನೋಡಿದ್ದು ಅನಿಸುತ್ತೆ. ಯಾಕೆ ನಮಗೆ ಯಾವುದರ ಮೇಲೆ ಹೆಚ್ಚು ಇಷ್ಟ ಆಗುತ್ತೋ ಅದು ಬೇಗನೆ ಕಳೆದು ಹೋಗುತ್ತೆ. ಅದಕ್ಕೆ ಯಾವುದರನ್ನು ಅತಿಯಾಗಿ ಆಸೆ ಪಟ್ಟರೆ ಅದು ನಮ್ಮ ಅತಿ ಆಸೆ ಗತಿ ಕೆಡಿಸ್ತು ಅಂತೇಳಿ. ಸರಿ, ಇವನ ಯೌವನವೆಲ್ಲ ಕ್ಷಣಾರ್ಧದಂತೆ ಎಲ್ಲ ಮುಗಿದು ಹೋಗ್ತಾ ಇದೆ. ಇವನಿಗೆ ಅವಳಿಗೆ, ಇವನು ಪುರಂಜನ ಅವಳು ಪುರಂಜನಿ, ಇಬ್ಬರಿಗೂ 100 ಜನ ಮಕ್ಕಳಾದರೂ ಮೊಮ್ಮಕ್ಕಳಾದರೂ ಮರಿಮಕ್ಕಳಾದರೂ ಏನು ದೊಡ್ಡ ಕುಟುಂಬವಾಗೋಯ್ತು. ಎಷ್ಟು ಜನ ಅವ್ರ ಕುಟುಂಬವೇ 100 ಜನ ಮಕ್ಕಳಾಗೋದ್ರೆ ಎಲ್ಲ ಪರಿವಾರ ಜಾಸ್ತಿ ಆಯಿತು. ಪರಿವಾರ ಜಾಸ್ತಿ ಆದಾಗ ಸಂಪಾದನೆ ಜಾಸ್ತಿ ಆಗಬೇಕು. ಸಂಪಾದನೆ ಜಾಸ್ತಿ ಮಾಡಬೇಕು ಅಂದರೆ ಕೆಲಸ ಮಾಡಬೇಕು, ಕಷ್ಟಪಡಬೇಕು. ಈ ರೀತಿಯಾಗಿ ಇಡೀ ಅವನ ಜೀವನವೆಲ್ಲ ಅವನ ಸಮಯವೆಲ್ಲ ಈ ಕುಟುಂಬ ಪೋಷಣೆಯಲ್ಲೇ ಕಾಲವನ್ನು ಕಳೀತಾ ಇದ್ದಾನೆ. ಅವನಿಗೆ ಇಡೀ ಅವನ ಜೀವನೆಲ್ಲ ಇದರಲ್ಲೇ ಸರಿ ಹೋಗ್ತಾ ಇದೆ. ಅದೇ ಹೇಳ್ತಾ ಇದ್ದಾರೆ, ಇವನು 100 ವರ್ಷಗಳ ಕಾಲ ಸುಖವಾಗಿದ್ದಂತೆ. ಈ ರೀತಿಯಾಗಿ ಮಾಡಿ ಕೊನೆಗೆ ಅವನು ಅವಳ ಜೊತೆಗೆ ಇಷ್ಟು ಜನ ಸಂಸಾರ ದೊಡ್ಡ ಸಂಸಾರವಾಯಿತು. ಆದರೆ ಕಾಲ ನಿಯಮ. ನಾವು 10 ವರ್ಷಗಳ ಹಿಂದೆ ಹೇಗಿರ್ತೇವೆ ಇವಾಗ ಹೇಗಿರ್ತೇವೆ ಅಂತ ನಮ್ಮನ್ನು ನಾವು ಫೋಟೋಗಳು ವೀಡಿಯೋಗಳು ನೋಡ್ಕೊಂಡ್ಬಿಟ್ರೆ ನಮಗೆ ಅನುಮಾನ ಬರುತ್ತೆ, ನಾನೇನಾ ಇದು ಅಂಥೇಳಿ. 10 ವರ್ಷದ ಹಿಂದೆ ಚೆನ್ನಾಗಿ ಕಪ್ಪು ಕೂದಲು ಒಳ್ಳೆ ಇದು ಜೋರಾಗೆಲ್ಲ ಇರ್ತೇವೆ. ಇವಾಗ ನೋಡಿಕೊಂಡ್ರೆ ತದ್ವಿರುದ್ಧವಾಗಿರ್ತೇವೆ. ನಮ್ಮ ಫೋಟೋ ನಮಗೆ ನೋಡ್ಕೊಳ್ಳಿಕ್ಕೆ ಮುಜುಗರ ಆಗುತ್ತೆ. ಕಾಲ ಪ್ರಭಾವ. ತಸ್ಮೈ ಕಾಲಾಯ ನಮಃ. ಯಾವ ಕಾಲನಿಗೆ ಯಾರೂ ಮೀರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕಾಲನಾಮಕ ಭಗವಂತ ಎಲ್ಲರನ್ನೂ ತನ್ನ ವಶದಲ್ಲಿಟ್ಕೊಳ್ತಾನೆ. ಹಾಗೆ ಇವನಿಗೂ ಆಯಿತು. ಸರಿ, ಕೊನೆಗೆ ವಯಸ್ಸಾಯಿತು, ಸಂಸಾರ ಜಾಸ್ತಿ ಆಯಿತು, ದೇವರ ಧ್ಯಾನ ಇಲ್ಲ, ಏನೂ ಇಲ್ಲ. 24 ಗಂಟೆ ಹೆಂಡತಿ, ಮಕ್ಕಳು, ಮೊಮ್ಮಕ್ಕಳು, ಮರಿಮೊಮ್ಮಕ್ಕಳು, ಅವರ ಸಂಪಾದನೆ, ಅವರ ಪೋಷಣೆ, ಇದೇ ಇವನ ಜೀವನವೆಲ್ಲ ನಡೆದು ಹೋಗ್ತಾ ಇದೆ. ಕಾಲ ಕಳೀತಾ ಇದ್ದಾನೆ. ಹೀಗಿರುವಾಗ ಚಂಡವೇಗ ಎಂಬ ಒಬ್ಬ ಗಂಧರ್ವ ಪತಿ ಬಂದ. ಇವನ ಮೇಲೆ, ಇವನ ರಾಜ್ಯದ ಮೇಲೆ ಮುತ್ತಿಗೆ ಹಾಕ್ಲಿಕ್ಕೆ ಬಂದ. ಅವನು ಏನು ಒಂದು ಎಷ್ಟು ಸೈನ್ಯದಿಂದ ಬಂದ ಅಂದರೆ 360 ಬಿಳಿ ಉಡುಪುಗಳು, ಬಿಳಿ ವಸ್ತ್ರಗಳು ಧರಿಸಿದಂತಹ ಸೈನ್ಯ. ಇನ್ನು 360 ಕರಿ ಬಟ್ಟಿ ಸೈನಿಕರಲ್ಲಿ ಬಂದ. ಪುರಂಜನ ಪಟ್ಟಣವನ್ನು ಮುತ್ತಿಗೆ ಹಾಕಿದ. ಶತ್ರುಗಳು ಒಂದು ಮುತ್ತಿಗೆ ಹಾಕಿದಾಗ ಆ ನಗರ ಅವರ ಮುತ್ತಿಗೆ ತುತ್ತಾಗಿ ಶಿಥಿಲವಾಗಲಿಕ್ಕೆ ಪ್ರಾರಂಭವಾಯಿತು. ಇನ್ನು ಈ ನಗರವನ್ನು ರಕ್ಷಣೆ ಮಾಡುವಂತಹ 5 ಹೆಡೆಗಳ ಸರ್ಪ ಒಂಟಿಯಾಗಿ ಹೋರಾಡ್ತಾ ಇದೆ. ಒಂದು ಸರ್ಪ ಇಷ್ಟು ಜನ ಸೈನಿಕರು ಇವರ ಜೊತೆಗೆ ಹೋರಾಡ್ತಾ ಕೊನೆಗೆ ಹೋರಾಡಿ ಅದಕ್ಕೆ ಶಕ್ತಿ ಕಡಿಮೆ ಆಯಿತು. ಒಬ್ಬನು ಎಷ್ಟು ಕಾಲ ಹೋರಾಡಲಿಕ್ಕಾಗತ್ತೆ, ಅದಕ್ಕೆ ಅದು ಬಲಹೀನವಾಯಿತು. ಸರಿ, ಯಾವಾಗ ತನ್ನ ಈ ನಗರವನ್ನು ರಕ್ಷಣೆ ಮಾಡುವ 5 ಹೆಡೆಗಳ ಸರ್ಪ ಹೋರಾಡಿ ಬಲಹೀನವಾಯಿತೋ ಅದೇ ಸಮಯದಲ್ಲಿ ಕಾಲಕನ್ಯೆಯಾದಂತಹ ಒಬ್ಬ ದುರ್ಭಗ ಎಂಬುವವಳು ಬಂದಳು. ಅವಳ ಸೋದರನಾದಂತಹ ಪ್ರಜ್ವರ ಎಂಬುವನೊಬ್ಬರು ಬಂದ, ಭಯನಾಮಕ ಸೈನಿಕ. ಇವರು ಎಲ್ಲರೂ ಬಂದು ದುರ್ಭಿಕ್ಷಲ್ಲೋ ಅಧಿಕ ಮಾಸಮು ಅಂಥೇಳಿ ಮೊದಲೇ ಇವನು ಗಂಧರ್ವಪತಿ ಸೈನಿಕ 720 ಬಿಳಿ 360 ಬಿಳಿ 360 ಕಪ್ಪು ಬಟ್ಟಿಗಳ ಸೈನಿಕರ ಜೊತೆಗೆ ಈ ನಗರವನ್ನು ಮುತ್ತಿಗೆ ಹಾಕಿದ್ದಾನೆ. ಒದ್ದಾಡ್ತಾ ಇದೆ. 5 ಹೆಡೆಗಳ ಸರ್ಪ ಪಟ್ಟಣವನ್ನು ರಕ್ಷಣೆ ಮಾಡಲಿಕ್ಕೆ ಕೈಲಾಗದೆ ಒದ್ದಾಡ್ತಾ ಇದೆ. ಆ ಸಮಯದಲ್ಲಿ ದುರ್ಭಗ ಎಂಬುವವಳು ಅವಳ ಸೋದರನಾದಂತಹ ಪ್ರಜ್ವರ ಎಂಬ
ಭಯನಾಮಕ ಸೈನ್ಯರೊಂದಿಗೆ ಬಂದು ಈ ಪುರಂಜನಪುರವನ್ನು ಪಟ್ಟಣವನ್ನು ಇನ್ನಿಷ್ಟು ಶಿಥಿಲ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಸರಿ, ಕೊನೆಗೆ ಈ 5 ಹೆಡೆಗಳ ಸರ್ಪ ನೋಡಿತು. ಹೋರಾಡಿ ಅದಕ್ಕೆ ಸಾಕಾಗೋಯ್ತು. ಕೊನೆಗೆ ಹೇಳ್ತಂತೆ, ಪುರಂಜನನಿಗೆ ಹೇಳ್ತು, ಇವನು ರಾಜ ಪಟ್ಟಣಕ್ಕೆ, ನೋಡು ಪುರಂಜನ, ಇನ್ನು ನನಗೆ ಇಷ್ಟು ಶತ್ರುಗಳು ಜಾಸ್ತಿ ಆದರು, ಇನ್ನು ನನಗೆ ಈ ಶತ್ರುಗಳ ಬಾರಿಯಿಂದ ಈ ಪಟ್ಟಣವನ್ನು ನನಗೆ ರಕ್ಷಣೆ ಮಾಡಲಿಕ್ಕೆ ನನಗೆ ಆಗ್ತಾಯಿಲ್ಲ, ನಾನು ಈ ನಗರ ಬಿಟ್ಟು ಹೋಗ್ತೇನೆ ಅಂತ ಹೇಳಿ ನಗರ ಬಿಟ್ಟು ಹೊಟ್ಟೋಯ್ತು ಆ 5 ಹೆಡೆಗಳ ಸರ್ಪ. ಯಾವಾಗಿ 5 ಹೆಡೆಗಳ ಸರ್ಪ ರಕ್ಷಣೆಯನ್ನು ಬಿಟ್ಟು ಹೊರಟೋಯ್ತೋ ಈ ಪುರಂಜನನಿಗೂ ಅವಸಾನ ಕಾಲ ಬಂತು, ಅಂತ್ಯಕಾಲ ಬಂತು ಅವನಿಗೆ. ಅಂತ್ಯಕಾಲ ಬಂದಾಗ ಅವನಿಗೆ ಸಾಯುವಾಗ ಕೂಡ, ಅದಕ್ಕೆ ಹೇಳ್ತಾರೆ ಯದ್ಭಾವಂ ತದ್ಭವತಿ, ನಾವು ಸಂತತಂ ಚಿಂತೆಯೇತ್ ಅನಂತಂ ಅಂತ್ಯಕಾಲೇ ವಿಶೇಷತಃ, ಯಾವಾಗಲೂ ಹರಿನಾಮ ಸ್ಮರಣೆ ಮಾಡಬೇಕು, ಅಂತ್ಯಕಾಲದಲ್ಲಿ ವಿಶೇಷವಾಗಿ ಮಾಡಬೇಕು ಅಂತ ಹೇಳ್ತಾರೆ. ಆದರೆ ಅಂತ್ಯಕಾಲದಲ್ಲಿ ನಾವು ಏನು ಸ್ಮರಿಸುತ್ತೇವೋ ಅದೇ ನಮಗೆ ಮುಂದಿನ ಜನ್ಮ ಬರುತ್ತೆ. ಅದಕ್ಕೆ ನಮಗೆ ರಘುಗಣ ಮಹಾರಾಜ ಜಡಭರತರಾಜನ ಕತೆ. ಜಿಂಕೆಯ ಮೇಲೆ ಮಮತೆ ಬೆಳೆಸಿಕೊಂಡು ಜಿಂಕೆಯನ್ನೇ ಸ್ಮರಿಸುತ್ತಾ ಪ್ರಾಣ ಬಿಟ್ಟ ಕಾರಣ ಜಿಂಕೆಯಾಗಿ ಹುಡ್ತಾರೆ ರಘುಗಣ ಮಹಾರಾಜ. ಹಾಗೆ ಇವನು ಆ ಸಾಯುವಾಗ ಕೂಡ ತನ್ನ ಹೆಂಡತಿಯಾದ ಪುರಂಜನಿಯನ್ನೇ, ಅವಳನ್ನೇ ಸ್ಮರಿಸುತ್ತಾ ಅವಳನ್ನೇ ನೆನೆಸುತ್ತಾ ಇವನೇನು ಮಾಡಿದ, ಕೊನೆ ಉಸಿರು ಬಿಟ್ಟ. ಆ ಕೊನೆ ಕಾಲದಲ್ಲಿ ಅವನು ಆ ಸ್ತ್ರೀಯನ್ನು ನೆನೆಸಿ ಪ್ರಾಣ ಬಿಟ್ಟ ಕಾರಣ ಮರುಜನ್ಮದಲ್ಲಿ ಅವನೇ ಹೆಣ್ಣಾಗಿ ಹುಡ್ತಾನೆ. ಅದಕ್ಕೆ ಮರಣಕಾಲದಲ್ಲಿ ನಾವು ಹರಿನಾಮ ಸ್ಮರಣೆ ಮಾಡಬೇಕು, ಇಲ್ಲದಿದ್ದರೆ ಇದೇ ರೀತಿ ಆಗುತ್ತೆ. ಹೇಗೆ ಜಡಭರತ ಕೊನೆಗಾಲದಲ್ಲಿ ಜಿಂಕೆಯನ್ನು ಸ್ಮರಿಸಿ ಜಿಂಕೆಯ ಮೇಲೆ ಮಮತೆಯಿಂದ ಮತ್ತು ಜಿಂಕೆಯಾಗಿ ಹುಟ್ಟಿದನೋ, ಹಾಗೆ ನಮಗೆ ಇಲ್ಲಿ ಈ ಪುರಂಜನ ಕೂಡ ಹೆಂಗಸನ್ನು, ತನ್ನ ಹೆಂಡತಿಯನ್ನೇ ಸ್ಮರಿಸುತ್ತಾ ಪ್ರಾಣ ಬಿಟ್ಟ ಕಾರಣ ಅವನು ಹೆಣ್ಣಾಗೇ ಹುಟ್ಟಿದ ಮರುಜನ್ಮದಲ್ಲಿ. ಅದು ಮುಂದೆ ಬರುತ್ತೆ, ಅವಳು ವಿದರ್ಭರಾಜನ ಮಗಳಾಗಿ ಹುಡ್ತಾನೆ, ವೈದರ್ಭ್ಯ, ಅದು ಮುಂದೆ ಬರುತ್ತೆ. ಆಮೇಲೆ ಅದನ್ನು ಮುಂದುವರಿಸ್ತೀನಿ. ಇಲ್ಲಿ ಇದು ಚಿತ್ರಣ, ಇದು ಒಂದು ಮುಂಡಿಗೆ, ಒಂದು ಪಟ್ಟಣ, ಆ ಪಟ್ಟಣಕ್ಕೆ 9 ಬಾಗಿಲು, ಇವೆಲ್ಲವೂ ಇದು ಮುಂಡಿಗೆ. ಇದನ್ನು ನಾವು ಬಿಡಿಸಿ ನೋಡಿದಾಗ ನಮ್ಮ ಜೀವನವೇ, ನಮ್ಮ ಬಾಳು, ನಮ್ಮ ಜೀವನ, ಈ ಮನುಷ್ಯನ ಜೀವನದ ಒಂದು ಚಿತ್ರಣ ಹೇಳ್ತಾ ಇದ್ದಾರೆ ಪುರಂಜನೋಪಾಖ್ಯಾನ ರೂಪದಲ್ಲಿ. ಅಂದರೆ ಪ್ರಾಚೀನ ಬರ್ಹಿಗೆ ಪ್ರವೃತ್ತ ಕರ್ಮದಲ್ಲಿ ಅವನು ವಿಮುಖನಾಗಿ ನಿವೃತ್ತ ಕರ್ಮದಲ್ಲಿ ಅವನು ತೊಡಗುವಂತೆ ಮಾಡಬೇಕು. ತೊಡಗುವಂತೆ ಮಾಡಿ ಅವನಿಗೆ ಭಗವತ್ ತತ್ವವನ್ನು ಬೋಧಿಸಬೇಕು. ಈ ಸಂಸಾರದಿಂದ ವಿಮುಖನಾಗಬೇಕು. ಅದಕ್ಕೆ ಏನು ಬೇಕೋ ಈ ಜೀವನ, ಮನುಷ್ಯ ಜೀವನ ಎಂಥದ್ದು ಅಂತ ಒಂದು ಒಗಟಿನ ರೂಪದಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಸರಿ, ಯಾರು ನಾವು ಸಾಯುವಾಗ ಹೆಚ್ಚು ಪುಣ್ಯ ಪಾಪ ಮಾಡಿರ್ತೇವೆ, ಪಾಪ ಪುಣ್ಯಗಳು ಎರಡೂ ಮಾಡಿರ್ತೇವೆ. ಕೊನೆಗೆ ಆ ಪಾಪಕ್ಕೆ ನರಕದಲ್ಲಿ ಶಿಕ್ಷೆಗಳು ಅನುಭವಿಸಿ, ಸ್ವರ್ಗಲೋಕಕ್ಕೆ ಹೋಗಿ ಪುಣ್ಯದಲ್ಲಿ ಭೋಗಗಳು ಅನುಭವಿಸಿ, ಪುಣ್ಯ ಜಾಸ್ತಿ ಇದ್ದರೆ ಪುಣ್ಯಶೇಷದಿಂದ ಮತ್ತು ಒಳ್ಳೆ ಮಾನವ ಜನ್ಮ ಬರುತ್ತೆ. ಪಾಪ ಜಾಸ್ತಿಯಾಗಿ ಪಾಪಶೇಷ ಜಾಸ್ತಿ ಇದ್ದರೆ ಮತ್ತು ತಿರಿಯ ಯೋನಿಗಳಲ್ಲಿ ಪಶು ಪಕ್ಷಿ ಕ್ರಿಮಿ ಕೀಟಕಗಳಲ್ಲಿ ಹುಡ್ತಾರೆ. ಆದರೆ ಇವನಿಗೆ ಪುಣ್ಯಶೇಷ ಇತ್ತು. ಇವನು ಎಷ್ಟು ಸಂಸಾರದಲ್ಲಿ ಬಿದ್ದಿದ್ದರೂ ಕೂಡ ಇವನಿಗೆ ಪುಣ್ಯಶೇಷ ಇರುತ್ತೆ. ಪುಣ್ಯಶೇಷ ಇದ್ದಾಗ ಮಾತ್ರ ಮತ್ತು ಅವನ ಮಾನವ ದೇಹಕ್ಕೆ ಬರ್ತಾನೆ. ಆದ ಕಾರಣ ಹೇಳ್ತಾರೆ, ಈ ಮನುಷ್ಯ ಜನ್ಮ ಅತ್ಯಂತ ದುರ್ಲಭವಾದದ್ದು. ಎಷ್ಟೋ ಜನ್ಮಗಳು ಎತ್ತಿದರೆ ಹೊರತು ಈ ಮನುಷ್ಯ ಜನ್ಮ ಬರೋದಿಲ್ಲ. ಏಸು ಕಾಯಂಗಳ ಕಳೆದು 84 ಲಕ್ಷ ಯೋನಿಗಳು ದಾಟಿ ಬಂದ ಈ ಶರೀರ, ಈ ದುರ್ಲಭವಾದ ಮಾನವ ಜನ್ಮ ಬರಬೇಕು ಅಂತ ಹೇಳಿದರೆ 84 ಲಕ್ಷ ಜೀವರಾಶಿಗಳಲ್ಲಿ ಒಂದೊಂದು ಯೋನಿಯಲ್ಲಿ ಕೋಟಿ ಕೋಟಿ ಜನ್ಮಗಳೆತ್ತಿದರೆ, ಕೋಟಿ ಕೋಟಿ ಜನ್ಮಗಳು ಆದ ಮೇಲೆ ಸುಕೃತದಿಂದ ಏಸು ಜನುಮದ ಸುಕೃತದ ಫಲವು ಭೂಸುರ ದೇಹವು ಬಂದಿತು ಎನಗಾಗಿ ಅಂಥೇಳಿ ಮನುಷ್ಯ ಜನ್ಮ ಬರುತ್ತೆ. ಅದರಲ್ಲಿ ದುರ್ಲಭವಾದ ಬ್ರಾಹ್ಮಣ ಜನ್ಮ, ಅದರಲ್ಲಿ ದುರ್ಲಭವಾದಂತಹ ವೈಷ್ಣವ ಜನ್ಮ ಬರುತ್ತೆ. ಆದ ಕಾರಣ ಮತ್ತು ಈ ನಗರವನ್ನು, ಈ ದೇಹವನ್ನು ಮತ್ತು ನಾವು ಪ್ರವೇಶ ಮಾಡ್ತೇವೆ. ಇಲ್ಲಿ ತಿಳ್ಕೋಬೇಕಾದಂತಹ ಮುಖ್ಯ ತತ್ವ ಏನು ಅಂತ ಹೇಳಿದರೆ,
ಈ ದೇಹವೇ ನಾವಲ್ಲ, ದೇಹ ನನ್ನದಲ್ಲ. ಅದೇಳ್ತಾರೆ, ಏಸುಕಾಯಂಗಳ ಕಳೆದು 84 ಲಕ್ಷ ಯೋನಿಗಳು ದಾಟಿ ಬಂದ ಈ ಶರೀರ ತಾನಲ್ಲ, ತನ್ನದಲ್ಲ. ಈ ಶರೀರವೇ ಜೀವನ್, ನಾನಲ್ಲ. ಈ ಶರೀರ ನನ್ನದಲ್ಲ. ಇದು ಎರಡು, ಅಹಂಕಾರ ಮಮಕಾರ. ಈ ಶರೀರವೇ ನಾನಲ್ಲ, ಇದು ಅಹಂಕಾರ. ನಾನು ನಾನು ಅಂತ ಹೇಳ್ತೇವೆ, ನಮಗೆ ಭ್ರಮೆ, ಈ ಶರೀರವೇ ನಾನು ಅಂತೇಳಿ. ಅಲ್ಲ, ಈ ಶರೀರ ನಾನಲ್ಲ, ಅದು ಈ ಶರೀರ ನನ್ನದೂ ಅಲ್ಲ. ಈ ಶರೀರ ನನ್ನದು ಆದರೆ ನಾವು ಭದ್ರವಾಗಿ ತೆಗೆದಿಟ್ಕೊಳ್ತೇವೆ. ನಮ್ಮ ಈ ಶರೀರವನ್ನು ತೆಗೆದಿಟ್ಕೊಳ್ಳಿಕ್ಕೆ ನಮಗೆ ನಾವೇ ಇರೋದಿಲ್ಲ. ಆದ ಕಾರಣ ಈ ಶರೀರ ಬೇರೆ, ನಾವು ಬೇರೆ. ನಾನು ಅಂತ ಕರೆಯಲ್ಪಡುವ, ಇವಾಗ ನಾನು ಸುಖವಾಗಿದ್ದೇನೆ, ನಾನು ದುಃಖವಾಗಿದ್ದೇನೆ, ನಾನು ಪ್ರವಚನ ಮಾಡ್ತಾ ಇದ್ದೇನೆ, ನಾನು ಕೇಳ್ತಾ ಇದ್ದೇನೆ. ಈ ನಾನು ಕೇಳೋದು ಮಾಡೋದು ಇವೆಲ್ಲ ಯಾರು ಮಾಡ್ತಾ ಇದ್ದಾನೆ? ಈ ದೇಹದಲ್ಲಿರುವ ಜೀವ ಮಾಡ್ತಾ ಇದ್ದಾನೆ ಹೊರತು ದೇಹವಲ್ಲ. ದೇಹ ಕೇವಲ ಒಂದು ಇನ್ಸ್ಟ್ರೂಮೆಂಟ್ ಅಷ್ಟೇ. ಹೇಗೆ ನಮಗೆ ಅರ್ಥ ಆಗೋ ಭಾಷೆಯಲ್ಲಿ ಹೇಳಬೇಕು ಅಂತ ಹೇಳಿದರೆ, ಮೊಬೈಲ್ ಇದೆ. ಈ ಮೊಬೈಲು ಇದು ಇದೆ, ಈ ಮೊಬೈಲ್ನಲ್ಲಿ ಸಿಮ್ ಇದೆ. ಈ ಮೊಬೈಲಲ್ಲಿ ಸಿಮ್ ಇಲ್ಲದೆ ಬರೇ ಮೊಬೈಲ್ ಇದ್ದರೆ ಏನು ಮಕ್ಕಳು ಕೊಟ್ಟರು ಏನು ಎತ್ತಿ ಬಿಸಾಡ್ತಾರೆ. ಸಿಮ್ ಇದ್ದರೆ ಮಾತ್ರ ಈ ಮೊಬೈಲ್ಗೆ ಏನಾದರೂ ಬೆಲೆ. ಈ ಸಿಮ್ ಇದ್ದಾಗ ಏನು ಮಾಡುತ್ತೆ, ಈ ಮೊಬೈಲ್ ಎಲ್ಲ ಕೆಲಸಗಳನ್ನು ಮಾಡುತ್ತೆ, ಇಡೀ ಜಗತ್ತನ್ನೆಲ್ಲ ನಮಗೆ ತೋರಿಸುತ್ತೆ. ಸಿಮ್ ತೆಗೆದುಹಾಕ್ಬಿಟ್ರೆ ವೇಸ್ಟ್, ಉಪಯೋಗವಿಲ್ಲ. ಆದ ಕಾರಣ ಈ ದೇಹ ಮೊಬೈಲ್ ಆದರೆ ಜೀವ ಸಿಮ್ ಕಾರ್ಡ್. ಈ ಸಿಮ್ ಇದ್ದರೆ ಮೊಬೈಲ್ಗೆ ಹೇಗೆ ಬೆಲೆನೋ, ಈ ದೇಹದಲ್ಲಿ ಜೀವ ಇದ್ರೇ ಈ ದೇಹಕ್ಕೆ ಬೆಲೆ. ಇಲ್ಲದೇ ಇದ್ದರೆ ದೇಹನ ಕಸಕ್ಕಿಂತ ಕಡೆಯಾಗಿ ಬಿಸಾಡುವರು ಅಂಥೇಳಿ ರಾತ್ರಿ ನೋಡಲ್ಲ, ಹಗಲು ನೋಡಲ್ಲ, ಮನೆಯಲ್ಲಿ ಅಲ್ಲಿವರೆಗೂ ನನ್ನ ಗಂಡ, ನನ್ನ ಹೆಂಡತಿ, ನನ್ನ ಮಗ ಅಂತ ಅಂದ್ಕೊಂಡು ಪ್ರಾಣ ಹೋದ ಕೂಡಲೇ ಅದೇ ಹೆಂಡತಿ ಹೊರಗಿಡ್ರಿ ಅಂತ ಹೇಳ್ತಾಳೆ ಫಸ್ಟು. ಆದ ಕಾರಣ ಈ ದೇಹದಲ್ಲಿ ಜೀವ ಇರುವವರೆಗೆ ಈ ದೇಹಕ್ಕೆ ಇದಕ್ಕೆ ಮರ್ಯಾದೆ. ದೇಹಕ್ಕೆ ಮರ್ಯಾದೆ ಅಲ್ಲ, ಜೀವಕ್ಕೆ ಮರ್ಯಾದೆ. ಅದಕ್ಕೆ ಶ್ರೀಪಾದರಾಜರು ಹೇಳ್ತಾರೆ, ಕರಣಾಭಿಮಾನಿ ಸುರರು ದೇಹವಾ ಬಿಡಲು ಕುರುಡ ಕಿವುಡ ಮೂಕನೆಂದೆನಿಸುವ ಪರಮ ಮುಖ್ಯ ಪ್ರಾಣ ತೊಲಗಲ ದೇಹವನು ಅರಿತು ಪೆಣವೆಂದು ಪೇಳ್ವರು ಬುಧ ಜನ. ಯಾವಾಗ ಈ ದೇಹದಲ್ಲಿ ಸರ್ವೋತ್ತಮನಾದಂತಹ ಬಿಂಬರೂಪಿ ಭಗವಂತ, ಜೀವೋತ್ತಮರಾದಂತಹ ವಾಯುದೇವರು ಅವರು ಇದ್ದಾಗ ಜೀವ ಇರ್ತಾನೆ. ಯಾವಾಗ ಹರಿತೊಲಗೆ ತಾ ತೊಲಗುವ, ಯಾವಾಗ ಹರಿ ಹೋದರೆ ವಾಯುದೇವರು ಹೊರಟೋಗ್ತಾರೆ, ವಾಯು ತೊಲಗೆ ಹರಿ ತೊಲಗುವ. ಅವರಿಬ್ಬರು ಒಬ್ಬರಿದ್ದರೆ ಒಬ್ಬರನ್ನ ಬಿಟ್ಟು ಒಬ್ಬರು ಇರಲ್ಲ. ಈ ದೇಹದಿಂದ ವಾಯು ಹೊರಟೋದ್ರೆ, ವಾಯುದೇವರು ಹೊರಟೋದ್ರೆ ಭಗವಂತ ಹೊರಟೋಗ್ಬಿಡ್ತಾನೆ. ಅವರಿಬ್ಬರು ಹೋದ್ಮೇಲೆ ಈ ದೇಹದಲ್ಲಿ ಜೀವ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಜೀವ ಹೋಗಲೇಬೇಕು, ಹೊರಗೆ ಹೊರಟೋಗ್ತಾನೆ. ಆದ ಕಾರಣ ಹೋದ ಕೂಡಲೇ ಏನಾಯಿತು, ಅಲ್ಲಿವರೆಗೂ ಅವರು ಇವರು ಅಂತ ಗೌರವದಿಂದ ಇಲ್ಲ ಅರಿತು ಪೆಣವೆಂದು ಪೇಳ್ವರು ಬುಧ, ಹೆಣ ಅಂತ ಕರೀತಾರೆ. ಹೆಸರಿಟ್ಟು ಹೇಳೋ, ಇನ್ನು ಹೆಣನ್ನು ಎತ್ತಿಲ್ಲ ಅಂತ ಹೇಳ್ತಾರೆ. ಆದ ಕಾರಣ ದೇಹ ಬೇರೆ, ನಾವು ಬೇರೆ, ಜೀವ ಬೇರೆ ಎಂಬುದು ಇದರಿಂದ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸರಿ, ಪುಣ್ಯಶೇಷದಿಂದ ಈ ಜೀವ ಏನಾಗ್ತಾನೆ, ದೇಹದಲ್ಲಿ ಪ್ರವೇಶ ಮಾಡಬೇಕು. ಆ ದೇಹವೇ ಈ ಪಟ್ಟಣ ಅಂತ ಹೇಳಿದ್ರು. ಯಾವುದು? ಆ ಹಿಮವತ್ ಪರ್ವತ ಸಾನುಪದಲ್ಲಿ ದಕ್ಷಿಣ ದಿಕ್ಕಿನಲ್ಲಿರೋ ಪರ್ವತ. ಯಾವುದು ನಗರ ಅಂತ ಹೇಳಿದ್ರೆ ಈ ದೇಹವೇ ಒಂದು ನಗರ. ನಮ್ಮ ದೇಹವೇ ನಗರ. ಈ ದೇಹಕ್ಕೆ ಹೇಳಿದ್ರು ನಗರಕ್ಕೆ 9 ಬಾಗಿಲುಗಳು. ಮೇಲೆ 7, ಕೆಳಗೆ 2, ಒಟ್ಟು 9 ಬಾಗಿಲುಗಳಿದೆ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಬಾಗಿಲುಗಳು. ಮೇಲೆ 7 ಬಾಗಿಲುಗಳು. ಈ ದೇಹದಲ್ಲಿ 2 ಕಣ್ಣು, 2 ಮೂಗು, 2 ಕಿವಿ, 1 ಬಾಯಿ, ಮತ್ತು 7 ಆಗೋಯ್ತು. ಇದು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ದಿಕ್ಕುಗಳೆಲ್ಲ ಹೇಳ್ತಾರೆ. ಇವು ಮತ್ತು ಕೆಳಗೆ 2 ಬಾಗಿಲುಗಳು, ಪಾಯು, ಉಪಸ್ಥ, ಬುಧೇಂದ್ರಿಯ, ಜನನೇಂದ್ರಿಯ. ಈ 9 ಬಾಗಿಲುಗಳು ಇರುವುದು. ಇದು ಈ ದೇಹವೇ ಈ ಪಟ್ಟಣ. ಇದರಲ್ಲಿ ಅವನು ಜೀವ ಪ್ರವೇಶ ಮಾಡ್ತಾನೆ. ಯಾವಾಗ ಈ ಜೀವ ಪ್ರವೇಶ ಮಾಡಿದ್ನೋ ಆವಾಗ ದೇಹ ಎದ್ದು ಕೂಳುತ್ತೆ. ಯಾವಾಗ? ಅದಕ್ಕೆ ಹೇಳಿದ್ರು, ಕರಣಾಭಿಮಾನಿ ಸುರರು ದೇಹವಾ ಬಿಡಲು. ಈ ಕರಣಾಭಿಮಾನಿ, ಇಂದ್ರಿಯಾಭಿಮಾನಿ ದೇವತೆಗಳು, ನಮಗೆ ವಾಯುದೇವರ ಜೀವೋತ್ತಮತ್ವದ ಒಂದು ಕಥೆ ಬರುತ್ತೆ. ಷಟ್ಪ್ರಶ್ನೋಪನಿಷತ್ತಿನಲ್ಲಿ, ಉಪನಿಷತ್ತಿನಲ್ಲಿ ಎಲ್ಲ ಬರುತ್ತೆ. ಒಂದು ಸಲ ದೇವತೆಗಳಲ್ಲಿ ನಾನು ದೊಡ್ಡವನು ಅಂತ ಒಂದು ವಾದ
ಶುರುವಾಯಿತು. ಸರಿ, ಆವಾಗ ಅವರವ್ರು ಹೇಳಿದ್ರು ಒಂದು ದೇಹದಲ್ಲಿ ಬಿದ್ದಿತ್ತು. ಈ ದೇಹದಲ್ಲಿ ಕಣ್ಣಿನ ಅಭಿಮಾನಿ ದೇವತೆ, ಕಿವಿಯ ಅಭಿಮಾನಿ ದೇವತೆ, ಎಲ್ಲ ಇಂದ್ರಿಯಾಭಿಮಾನಿ ದೇವತೆಗಳು ಒಳಗೆ ಹೋಗ್ರಿ, ಯಾರು ಹೋದರೆ ಆ ದೇಹ ಎದ್ದು ಕೂಡತ್ತೋ ಅವನು ಉತ್ತಮನು ಅಂತ ಡಿಸೈಡ್ ಮಾಡಿದರು. ಸರಿ, ಕಣ್ಣಿನ ಅಭಿಮಾನಿ ಎಲ್ಲ ಇಂದ್ರಿಯಾಭಿಮಾನಿ ದೇವತೆಗಳು ಒಬ್ಬರೊಬ್ಬರೊಬ್ಬರು ಒಳಗೆ ಹೋಗಿ ಸೇರಿದರು. ದೇಹ ಹೇಳಲೇ ಇಲ್ಲ. ಕೊನೆಗೆ ವಾಯುದೇವರು ಹೋದರು, ದೇಹ ಎದ್ದು ಎದ್ದು ನಿಂತ್ಕೊಂತು ಕೂತಿತು. ಸೊ ವಾಯುದೇವರು ಉತ್ತಮರು. ಇಲ್ಲ ಮತ್ತು ಇನ್ನೊಂದು ಸಲ ಕ್ರಾಸ್ ಚೆಕಿಂಗ್ ಮಾಡ್ಕೊಂಬೋಣ, ಸ್ವಲ್ಪ ಏನಾದರೂ ಹೊರಪಾಟ್ ಆಗಿರ್ಬೋದು ಅಂಥೇಳಿ ಮತ್ತು ಇನ್ನೊಂದು ಸಲ ಕ್ರಾಸ್ ಚೆಕಿಂಗ್. ಅದನ್ನೇ ಕರಣಾಭಿಮಾನಿ ಸುರರು ದೇಹವಾ ಬಿಡಲು. ಸರಿ, ಕಿವಿ ಅಭಿಮಾನಿ ದೇವತೆ ಹೋದ, ಕಿವುಡ ಅಂತ ಅಂದರು. ಕಣ್ಣು ಅಭಿಮಾನಿ ಹೋದ, ಕುರುಡ ಅಂತ ಅಂದರು. ಕಿವುಡ ಮೂಕನೆಂದೆನಿಸುವ, ಸತ್ತೋದ ಅಂತ ಮಾತ್ರ ಹೇಳೇ ಇಲ್ಲ. ಅಲ್ಲಿವರೆಗೂ ದೇಹ ಎಲ್ಲ ಮಾಡ್ಕೊತಾ ಇದ್ದಾನೆ, ಕುರುಡ, ಕಿವುಡ, ಮೂಕ, ಬದಿರ, ಕುಂಟ ಎಲ್ಲ ಆಯಿತು. ಆದರೂ ಇವನೇ ಸತ್ತಿಲ್ಲ, ಇವ್ನ ಕೆಲಸ ಹಾಗೆ ಮಾಡ್ಕೊತಾನೆ ಅಂದರೆ ತಿಂತಾ ಇದ್ದಾನೆ, ಎಲ್ಲ ಮಾಡ್ತಾ ಇದ್ದಾನೆ. ಆದರೆ ಪರಮ ಮುಖ್ಯ ಪ್ರಾಣ ತೊಲಗಲು, ಮುಖ್ಯ ಪ್ರಾಣ ಹೋದ ಕೂಡಲೇ ಬಿತ್ತು ಹೆಣ. ಆವಾಗ ಹೇಳು, ವಾಯುದೇವರೇ ಜೀವೋತ್ತಮರು ಅಂತ ಬಂತು. ಹಾಗೆ ಈ ದೇಹದಲ್ಲಿ ಜೀವ ಇರ್ತಾನೆ, ಜೀವ ಒಳಗೆ ಬರ್ತಾನೆ. ಅವರ ವಾಯುದೇವರು ಮತ್ತು ಭಗವಂತ ಸೇರಿದಾಗ ಈ ದೇಹ ಚೈತನ್ಯವಂತವಾಗತ್ತೆ. ಇವನು ಮನುಷ್ಯ ಅಂತ ಕರೆಯಲ್ಪಡ್ತಾನೆ. ಸರಿ, ಬಂದ, ಪಟ್ಟಣದಲ್ಲಿ ಬಂದ, ಆಯಿತು. ಅಲ್ಲಿ ಆದಾಗ ಅವನಿಗೆ ಒಳ್ಳೆಯ ಒಂದು ಸಂಸಾರ ಬೇಕಾಗಿದೆ, ಹೆಣ್ಣು ಬೇಕಾಗಿದೆ, ಮದುವೆ ಆಗಬೇಕಾಗಿದೆ. ಆ ಸುಂದರ ಯುವತಿ ಕಾಣಿಸಿಳು ಅವನಿಗೆ ಪುರಂಜನ. ಆ ಸುಂದರ ಯುವತಿ ಯಾರಂದರೆ ಈ ಬುದ್ಧಿ. ಈ ಬುದ್ಧಿ ಮಹಾ ವಿಚಿತ್ರವಾದದ್ದು. ಅದು ಹೇಳ್ತಾನೆ, ನಿನಗೆ ಬುದ್ಧಿ ಇಲ್ವಾ ಅಂತೇಳಿ. ಆ ಬುದ್ಧಿ ಇಲ್ಲದೇ ಇರೋದ್ರಿಂದಲೇ ನಾವು ಸಂಸಾರದಲ್ಲಿ ಬೀಳೋದು, ಹೆಣ್ಣಾಗಲಿ ಗಂಡಾಗಲಿ. ಆ ಸುಂದರ ಯುವತಿಯೇ ಬುದ್ಧಿ. ಅವಳು ಚೆನ್ನಾಗಿರ್ತಾಳ ಬುದ್ಧಿ. ಅವಳಿಗೆ 10 ಜನ ದಾಸಿಯರು ಅಂತ ಹೇಳಿದರು. 10 ಜನ ದಾಸಿಯರು ಯಾರು ಅಂದರೆ ಈ ಬುದ್ಧಿಗೆ 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, 10 ಜನ ದಾಸಿಯರು. ಒಳ್ಳೆ ಚೆನ್ನಾಗಿದೆ. ಆಮೇಲೆ ಒಂದೊಂದು ದಾಸಿಗೆ 100 ಜನ ಪರಿವಾರ ಅಂತ ಹೇಳ್ತಾರಲ್ಲ, ಭೃತ್ಯರಿಗೆ ಭೃತ್ಯ. ಇವಳೇ ಬುದ್ಧಿ, ಅವಳಿಗೆ 10 ಜನ ದಾಸಿಯರು, ಆ 10 ಜನ ದಾಸಿಯರಿಗೆ ಮತ್ತು 100 ಜನ ಒಬ್ಬರೊಬ್ಬರಿಗೆ ಪರಿವಾರಗಳು. ಇದು ಯಾವುದು ಪರಿವಾರಗಳು ಅಂತ ಹೇಳಿದರೆ, ಕಣ್ಣಿದೆ. ಕಣ್ಣೇ ಆ ಬುದ್ಧಿಗೆ ಒಂದು ದಾಸಿ. ಆದರೆ ಈ ಕಣ್ಣು ಎಷ್ಟು ಕೆಲಸಗಳು ಮಾಡುತ್ತೆ, ನೋಡುತ್ತೆ, ನಾನಾ ವಿಚಿತ್ರವಾದಂತಹ ವ್ಯಾಪಾರ ಮಾಡುತ್ತೆ. ನೋಡಬಾರದಿದ್ದನ್ನು ನೋಡುತ್ತೆ, ನೋಡೋದನ್ನು ನೋಡುತ್ತೆ, ನೋಡಬಾರದಿದ್ದನ್ನು ನೋಡುತ್ತೆ, ನಾನಾ ಕೆಲಸಗಳು ಮಾಡುತ್ತೆ. ಈ ಕಣ್ಣು ಎಂಬ ದಾಸಿಗೆ ಈ ನೋಡುವ ಒಂದು ಈ ಕಾರ್ಯಗಳು ಏನಿದೆ ಅದೇ ತೋರಿಸುತ್ತಲ್ಲ, ಇವೆಲ್ಲ 100 ಜನ ದಾಸಿಯರು. ಹಾಗೆ ಪ್ರತಿಯೊಂದು ಇಂದ್ರಿಯಕ್ಕೂ ಕಣ್ಣು, ಕಿವಿ, ಮೂಗು, ನಾಲಿಗೆ, ಕೈ, ಕಾಲು, ಈ ಎಲ್ಲ ದಾಸಿಯರು ಮಾಡುವಂತಹ ಕೆಲಸಗಳು ಏನಿರುತ್ತೆ ಇವೆಲ್ಲವೂ ಕೂಡ ಕರ್ಮೇಂದ್ರ. ಇವೆಲ್ಲ ಏನು ಮಾಡುತ್ತೆ, ಈ ಇಂದ್ರಿಯಗಳನ್ನು ಎಲ್ಲೆಲ್ಲಿಗೆ ಹೋಗಿ ಬುದ್ಧಿಯನ್ನು ಎಲ್ಲಿಗೆ ಹೋಗಬಾರ್ದೋ ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇರುತ್ತೆ. ಇಂದ್ರಿಯ ಗ್ರಾಮೋ ಬಲವಾನ್ ವಿದ್ವಾಂಸಮಪಿ ಕರ್ಷತಿ. ನಮ್ಮಲ್ಲಿರುವ ಇಂದ್ರಿಯಗಳು, ಇಂದ್ರಿಯ ಸಮೂಹ 10 ಇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, ಆ 10 ಇಂದ್ರಿಯಗಳನ್ನು ನಿಯಂತ್ರಣ ಮಾಡುವಂತಹ ಮನಸ್ಸು ಎಂಬ ಏಕಾದಶ ಇಂದ್ರಿಯ ಇವೇನು ಮಾಡ್ತಾ ಇರುತ್ತೆ, ನಮ್ಮನ್ನು ಪರಿಯಾಗಿ ಸೆಳೆದು ಎಲ್ಲಿ ಕರ್ಕೊಂಡು ಹೋಗಬಾರ್ದು ಅಲ್ಲಿಗೆ ಹೋಗ್ತಾ ಇರುತ್ತೆ. ಆದರೆ ಆ ಬುದ್ಧಿ ಎಂಬುದು ಏನು ಮಾಡುತ್ತೆ, ನಮ್ಮನ್ನು ಹಾದಿ ತಪ್ಪಿಸ್ತಾ ಇರುತ್ತೆ. ಇವೆಲ್ಲವೂ ಹಾದಿ ತಪ್ಪಿಸ್ತಾ ಇರುತ್ತೆ. ಇನ್ನು ಈ ಪರಿವಾರವೆಲ್ಲವೂ ಏನು ಗೊತ್ತಾ, ಒಂದು ಒಳ್ಳೆ ನೋಡಬಾರದೇ ಇರೋ ದೃಶ್ಯವನ್ನು ನೋಡಿದ ಬುದ್ಧಿ ವಿಕಾರ ಹೊಂದತ್ತೆ, ಕೇಳಬಾರದೇ ಇರೋ ಶಬ್ದವನ್ನು ಕೇಳಿದಾಗ ವಿಕಾರ ಹೊಂದತ್ತೆ, ಎಲ್ಲಿ ತಿರುಗಿ ಬುದ್ಧಿಗೆ ಹೋಗಿ ಸೇರುತ್ತೆ. ಯಾವ ಇಂದ್ರಿಯ ಏನು ಕೆಲಸ ಮಾಡಿದರೂ ಬುದ್ಧಿಗೆ ಪರಿಣಾಮ, ಬುದ್ಧಿ ವಿಕಾರ ಹೊಂದುತ್ತೆ. ಬುದ್ಧಿ ವಿಕಾರ ಹೊಂದಿದಾಗ ನಾವು ವಿಕಾರವಾಗ್ತೇವೆ, ಕೆಟ್ಟ ಕೆಲಸಗಳನ್ನು ಮಾಡ್ತೇವೆ, ಅವಮಾನ ಪಾಲಾಗ್ತೇವೆ. ಈ ರೀತಿಯಾಗಿ ಹಾಗೆ ಆ ಪುರಂಜನ ಎಂಬ ಬುದ್ಧಿ ಎಂಬ ಯುವತಿಯನ್ನು ವಿವಾಹವಾದ, ಇಂದ್ರಿಯಗಳ ಹಾದಿ ತಪ್ಪಿಸ್ತು, ಸಂಸಾರದಲ್ಲಿ ಬಿದ್ದ. ಅದರಿಂದ 100 ಜನ ಮಕ್ಕಳು, ಮರಿಮೊಮ್ಮಕ್ಕಳು. ಯಾರು ಮಕ್ಕಳು ಮೊಮ್ಮಕ್ಕಳು ಅಂದರೆ ಬೈಕೆಗಳು. ಮೊದಲು ಮದುವೆ ಆಗಬೇಕು ಅಂತ ಬಯಕೆ, ಮದುವೆ ಆದಮೇಲೆ ಮಕ್ಕಳಾಗಬೇಕು ಅಂತ ಬಯಕೆ, ಅದಕ್ಕಾಗಿ ಏನೋ ಕೆಲಸಗಳು, ಮತ್ತು ಮಕ್ಕಳಾಗಬೇಕು, ಮೊಮ್ಮಕ್ಕಳು, ಮರಿಮೊಮ್ಮಕ್ಕಳು, ಅವರಿಗೆ ಸಂಪಾದನೆ. ಈ ರೀತಿಯಾಗಿ ಪರಿ ವಿಧವಾದಂತಹ ವಿಕಾರಗಳು ಸಂಸಾರದಲ್ಲಿ ಏರ್ಪಡ್ತಾ ಇದೆ. ಇನ್ನು ಗಂಧರ್ವಪತಿ ಎಂಬವನು ಬಂದ. 720 ಜನ
ಸೈನಿಕರ ಜೊತೆಗೆ ಬಂದ. ಅದರಲ್ಲಿ ಅವನಿಗೆ 360 ಜನ ಬಿಳಿ ಬಟ್ಟೆ ಹಾಕ್ಕೊಂಡಿದ್ದಾರೆ, 360 ಕರಿ ಬಟ್ಟೆ ಹಾಕ್ಕೊಂಡಿದ್ದಾರೆ. ಯಾವುದು ಅಂತ ಹೇಳಿದ್ರೆ ದಿನ, ಹಗಲು ರಾತ್ರಿ. ನಮಗೆ ಕಾಲ ಕಳೆದು ಹೋಗ್ತಾ ಇದೆ, ಹಗಲು ರಾತ್ರಿಗಳು. ಹಗಲು 360 ಹಗಲುಗಳು, 360 ರಾತ್ರಿಗಳು ಒಂದು ವರ್ಷಕ್ಕೆ. 360 ಹಗಲುಗಳು ಅಂದರೆ ಬಿಳಿ ಬಟ್ಟೆ ಸೈನಿಕರು ಹಗಲು, ಕಪ್ಪು ಬಟ್ಟೆ ಸೈನಿಕರು ರಾತ್ರಿ. 360 ರಾತ್ರಿಗಳು ಎರಡೂ ಸೇರಿದರೆ ಒಂದು ದಿನ. ಈ ರೀತಿಯಾಗಿ ಒಂದು ವರ್ಷ ಕಾಲ, ವರ್ಷ ಕಳೀತಾ ನಮ್ಮ ಆಯುರ್ದಾಯ ಹೋಗ್ತಾ ಇರುತ್ತೆ. ನಾವು ಬರ್ತ್ಡೇ ಮಾಡ್ಕೊಳ್ತಾ ಇರ್ತೇವೆ. ಎಷ್ಟೇ ಬರ್ತ್ಡೇ, 30th ಬರ್ತ್ಡೇ, 50th ಬರ್ತ್ಡೇ, 60th ಬರ್ತ್ಡೇ, 70ನೇ ವರ್ಷ ಭೀಮರತಿ ಶಾಂತಿ, ಷಷ್ಠಿ ಪೂರ್ತಿ ಮತ್ತು 80 ವರ್ಷ ಶಾಂತಿ, ಏನೋ ಜೋರ ಮಾಡ್ಕೊಳ್ತೇವೆ. ಜೋರ ನಾವು ಯಾಕೆ ಮಾಡ್ಕೋಬೇಕು ಅಂತ ಹೇಳಿದರೆ, ನಮಗೆ ಆವಾಗ ಅರಿವು ಬರಬೇಕು. ಆಗೋಯ್ತು 60 ವರ್ಷ ಬದುಕಿದ್ದೀನಿ, ಇನ್ನೆಷ್ಟು ವರ್ಷ ಬದುಕ್ತೀನೋ ಇಲ್ಲೋ ಗೊತ್ತಿಲ್ಲ. ಆದ ಕಾರಣ ದೇವರಿಗೆ ಒಂದು ಥ್ಯಾಂಕ್ಸ್, ಸ್ವಾಮಿ ನೀನು 60 ವರ್ಷ ನನಗೆ ಆಯುರ್ದಾಯ ಕೊಟ್ಟು ಆರೋಗ್ಯ ಕೊಟ್ಟು ನಿನ್ನ ಸೇವಾ ತೊಗೊಂಡಿದ್ಯಾ, ಅದಕ್ಕೆ ನಿನಗೆ ಥ್ಯಾಂಕ್ಸ್ ಅಂತ ಕೃತಜ್ಞತೆ ಹೇಳಿ, ಇನ್ನು ಮುಂದೆ ನನ್ನ ಉಳಿದ ಜೀವನ ಇದೇ ರೀತಿಯಾಗಿ ನಿನ್ನ ಸೇವೆಯಲ್ಲಿ ಕಳೆಯುವಂತೆ ಮಾಡು ಅಂತ ಒಂದು ಅಪ್ಲಿಕೇಶನ್ ಹಾಕೋದು ಹುಟ್ಟಿದಬ್ಬದ ಆಚರಣೆಯ ಒಂದು ಮುಖ್ಯ ಉದ್ದೇಶ. ಈ ರೀತಿಯಾಗಿ ಹಗಲು ರಾತ್ರಿಗಳಿಂದ ಕೂಡಿದ ಒಂದು ವರ್ಷ ಕಳೆದು ಹೋಗ್ತಾ ಇದೆ. ನಮಗೆ ಆಯುಷ್ ಮುಗಿದು ಹೋಗ್ತಾ ಇದೆ. ಒಂದು ವರ್ಷ ಬರ್ತ್ಡೇ ಆಯಿತು ಅಂದರೆ ಒಂದು ವರ್ಷ ನಾವು ಮೃತ್ಯುವಿಗೆ ಹತ್ತಿರ ಹೋಗ್ತಾ ಇದ್ದೇವೆ ಅಂತ ಗುರ್ತಿಟ್ಕೋಬೇಕು. ಅದು ಮರ್ತು ಹೋಗ್ತೇವೆ, ಸೆಲಿಬ್ರೇಷನ್ ಮಾಡ್ಕೊತೇವೆ. ಸೆಲಿಬ್ರೇಷನ್ ಮಾಡ್ಕೋಬೇಕು, ಕೇರ್ಫುಲ್ಲಾಗಿ ಇರಲಿಕ್ಕಾಗಿ ಮಾಡ್ಕೊತ. ಇನ್ನು ಒಂದು ಕನ್ಯೆ ಬಂದಳು, ದುರ್ಭಗ ಎಂಬವಳು ಕನ್ಯೆ ಬಂದಳು. ಅವಳು ಯಾರು ಅಂದರೆ ಕಾಲಕನ್ಯೆ. ಈ ಕಾಲ ಎಂಬ ಕನ್ಯೆ ಬಂದ್ಬಿಡುತ್ತೆ. ಯಾವುದು ಅಂದರೆ ವಾರ್ಧಕ್ಯ. ಅದು ಕಾಲ ಕಳೆದಷ್ಟು ನಮಗೆ ಮುಪ್ಪು ಬರ್ತಾ ಇರುತ್ತೆ, ಹತ್ತಿರ ಬರ್ತಾ ಇರುತ್ತೆ. ಹೇಳಿದ್ನಲ್ಲ, 10 ವರ್ಷದ ಕೆಳಗೆ ನಾವು ಹೇಗಿದ್ದೇವೆ, ಇವಾಗ ಹೇಗಿದ್ದೇವೆ ಅಂತ ನಮ್ಮನ್ನು ನಾವು ನೋಡಿಕೊಂಡ್ರೆ ನಮಗೇ ಕಷ್ಟವಾಗಿಬಿಡುತ್ತೆ. ಬೇರೆಯವ್ರು ಹೇಳಬೇಕಾಗಿಲ್ಲ, ನಮ್ಮ ಫೋಟೋ ನಾವೇ ಎತ್ತಿಟ್ಬಿಡ್ತೇವೆ ನೋಡ್ಕೊಳ್ಳಿಕ್ಕಾಗದೆ. ಈ ಕಾಲಕನ್ಯಾ ಅಂದರೆ ಇವಳು ವಾರ್ಧಕ್ಯ ಬಂದೇ ಬಿಡುತ್ತೆ. ಇದು ನಾವು ಬೇಡ ಅಂದರೂ ಬಿಡೋದಿಲ್ಲ. ನನಗೆ ಯಾರಿಗೂ ವಾರ್ಧಕ್ಯ ಬೇಕು ಅಂತ ಯಾರೂ ಕೇಳೋದೇ ಇಲ್ಲ. ಕೇಳದೇ ಇದ್ದರೂ ವಾರ್ಧಕ್ಯ ಬರುತ್ತೆ. ಯೌವನ ಇರಬೇಕು ಅಂದರೂ ಯೌವನ ಇರೋದಿಲ್ಲ. ಯಾಕೆ? ಕಾಲನಾಮಕ ಭಗವಂತ ಕಾಲ ಕಳೆದಷ್ಟು ಹೊಟ್ಟೋಗ್ತಾ ಇರುತ್ತೆ. ಈ ವಾರ್ಧಕ್ಯ ಎಂಬ ಕನ್ಯೆ ಬಂತು. ಈ ಇನ್ನೊಂದು ವಯಸ್ಸಿನಲ್ಲಿದ್ದಾಗ ನಮಗೆ ಎಲ್ಲ ಆರೋಗ್ಯ ಚೆನ್ನಾಗಿರುತ್ತೆ, ಯಾರನ್ನ ಕೇರ್ ಮಾಡೋದೇ ಇಲ್ಲ. ನಾನೇ ಅಂತೇಳಿ ಏನು ಬೀಗ್ತಾ ಇರ್ತೇವೆ, ನಮ್ಮ ಸಮಾನ ಯಾರೂ ಇಲ್ಲ ಅಂಥೇಳಿ. ಯಾವಾಗ ಈ ಮುಪ್ಪು ಬಂತೋ ಅದಕ್ಕೆ ಅವಳು ಸೋದರ ಅಂಥೇಳಿ, ಪ್ರಜ್ವರ ಎಂಬ ಸೋದರ. ಆ ಕಾಲಕನ್ಯಾ ಎಂಬ ವಾರ್ಧಕ್ಯ ಎಂಬ ಕನ್ಯೆಗೆ ತಮ್ಮ ಅಣ್ಣ ಸೋದರ ಯಾವನು ಅಂತೇಳಿ ಪ್ರಜ್ವರ ಎಂಬ ರೋಗಗಳು, ಆದಿವ್ಯಾಧಿಗಳೆಲ್ಲ ಮುಪ್ಪು ಬಂತು. ಮುಪ್ಪು ಬಂದಾಗೆ ರೋಗಗಳೆಲ್ಲ ಪ್ರಾರಂಭ ಆಗುತ್ತೆ. BP, ಶುಗರು, ಕೊಲೆಸ್ಟ್ರಾಲು, ಹಾಳು, ಹರಕು, ಕಾಲು ನೋವು, ಮಂಡಿ ನೋವು, ಆ ನೋವು, ಈ ನೋವು ಎಲ್ಲ ಒಂದೊಂದು ಬಂದು ಸೇರಿಕೊಳ್ಳುತ್ತೆ. ಒಂದು ಕಡೆ ವಾರ್ಧಕ್ಯ ಎಂಬ ಕನ್ಯೆ, ಒಂದು ಕಡೆ ರೋಗದ ಒಂದು ಸೋದರ, ಅವರು ಬಂದು ನಮ್ಮ ಮೇಲೆ ದಾಳಿ ಮಾಡ್ತಾನೇ ಇರ್ತಾರೆ. 5 ಹೆಡೆಯ ಸರ್ಪ ನಗರವನ್ನು ಕಾಯ್ತಾ ಇತ್ತು. 5 ಹೆಡೆಯ ಸರ್ಪ ವಾಯುದೇವರು, ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ 5 ರೂಪಗಳಿಂದ ವಾಯುದೇವರು ನಮ್ಮ ದೇಹದಲ್ಲಿ ಇದ್ದು ನಮ್ಮ ಉಸಿರಾಟವನ್ನು ಆಡಿಸುತ್ತಾ ಇದ್ದಾಗ ಮಾತ್ರ ನಾವು ಮನುಷ್ಯರು. ಅದೇ ಹೇಳ್ತಾ 6, 3, 2, 1,000, 3, 2 ಶತಶ್ವಾಸ ಜಪಗಳ 3 ವಿಧ ಜೀವನೊಳಗೆ ಅಬ್ಜಜ ಕಲ್ಪ ಪರ್ಯಂತ ತಾ ರಚಿಸಿ ಸಾಕ್ತರಿಗೆ ಸುಖ ಸಂಸಾರ ಮಿಶ್ರರಿಗೆ ಅಧಮ ಜನರಿಗೆ ಅಪಾರ ದುಃಖಗಳೀವ ಗುರು ಪವಮಾನ ಸಲಹೆಮ್ಮ. ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಎಂಬುವಂಥ 5 ರೂಪಗಳಿಂದ 5 ಹೆಡೆಯ ಸರ್ಪ ವಾಯುದೇವರು 5 ರೂಪಗಳಿಂದ ನಮ್ಮ ದೇಹದಲ್ಲಿ ಇದ್ದು ಉಚ್ಛ್ವಾಸ ನಿಶ್ವಾಸ ರೂಪವಾಗಿ ನಮ್ಮಿಂದ ಆ ಉಚ್ಛ್ವಾಸ ನಿಶ್ವಾಸ ರೂಪ ಕ್ರಿಯೆ ನಡೆಸುತ್ತಾ ಅವರು ಹೊರಗೆ ಹೊಟ್ಟೋಯ್ತು ಅಂದರೆ ನಿಂತೋಯ್ತು. ಯಾವನ್ನ ಇದ್ದಾನ ಹೋಗಿದ್ದಾನಂದರೆ ಮೂಗಿನ ಹತ್ರ ಬೆಟ್ಟಿಟ್ಟು ನೋಡ್ತಾರೆ, ಉಸಿರು ಆಡ್ತಾ ಇದ್ದ ಇಲ್ಲ, ಉಸಿರು ಆಡಿಲ್ಲ ಅಂದರೆ ಕೃಷ್ಣ ಅರ್ಪಣ ಅಂತ ಅರ್ಥ. ಆದ ಕಾರಣ ಈ ವಾಯುದೇವರು ಏನು ಮಾಡ್ತಾರೆ, ಆಯಿತು ಈ ದೇಹದಲ್ಲಿ ಏನು ಉಪಯೋಗ ಇಲ್ಲ, ಇವನ್ನೆಲ್ಲ ಶೆಡ್ಡಿಗೆ ಹೋಗ್ಬೇಕು, ಗ್ಯಾರೇಜ್ ಕಳಿಸ್ತಾ ಇದ್ದೆವು, ಸಿದ್ಧವಾಗಿದೆ ಅಂತ ಏನು ಮಾಡ್ತಾರೆ ವಾಯುದೇವರು, ಇನ್ನು ನೀವು ಸಾಧನ ಶರೀರವಿದು ಸಾಮಾನ್ಯವಲ್ಲ ಹರಿತಾ ದಯದಿ ಕೊಟ್ಟಿದ್ದು, ಇದು ಸಾಧನ ಶರೀರ. ಈ ಶರೀರದಿಂದ ನಾವು ಸಾಧನೆ ಮಾಡ್ಕೋಬೇಕು. ಯಾವಾಗ ಈ ಶರೀರ ಸಾಧನೆಗೆ ಕೆಲಸಕ್ಕೆ ಬರದೇ ಆಗೋಗುತ್ತೋ ಆಗ ಏನು ಮಾಡಬೇಕು, ಆವಾಗ ಏನು ಮಾಡ್ತಾರೆ, ನಿಂಗೆ ಆಗೋಯ್ತು ಬೇರೆ ಶರೀರ ತಗೋ ಅಂತೇಳಿ ವಾಯುದೇವರು ಹೊರಗೆ ಹೊಟ್ಟೋಗ್ತಾರೆ. ಹೊರಗೆ ಹೋದಾಗ ಏನಾಗುತ್ತೆ,
ಈ ಶರೀರ ಬಿದ್ದು ಹೋಗುತ್ತೆ. ಶರೀರ ಬಿದ್ದೋದಾಗ ವಾಯುದೇವರು ಹೋದ ಕೂಡಲೇ ಈ ಜೀವನು ಹೊರಗೆ ಹೋಗಲೇಬೇಕು. ನಾ ಇರ್ತೀನಂದ್ರೆ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಮಭಟ್ ಹಿಡ್ಕೊಂಡು ನಿಂತಿರ್ತಾರಲ್ಲಿ. ಪ್ರಾಣ ಹೋದ ಕೂಡಲೇ ಅಲ್ಲಿ ಇಬ್ಬರು ಗರುಡ ಪುರಾಣದಲ್ಲಿ ಬರುತ್ತೆ. ಇದೆಲ್ಲ ನಮಗೆ ಕೇಳಲಿಕ್ಕೆ ಕಠಿಣವಾದರೂ ವಾಸ್ತವಾಂಶಗಳು. ನಾವು ತಿಳ್ಕೊಳ್ಳೇಬೇಕು, ಜೀರ್ಣಿಸ್ಕೊಳ್ಳೇಬೇಕು, ಒಪ್ಕೊಳ್ಳೇಬೇಕು. ಅದಕ್ಕೆ ಪುರಾಣ ಕೇಳಲ್ಲ ಅಂದ್ಬಿಟ್ರೆ ಉಪಯೋಗ ಇಲ್ಲ. ಅದಕ್ಕೆ ಆ ಪ್ರಾಣ ಹೋಗುವಾಗ ಈ ಜೀವನಿಗೆ ಒಂದು ಚೇಳು ಕುಟುಕಿದ್ರೇ ನಮಗೆ ಚೆಳುಕುಗಳು ಹೊಡೆದು ಒದ್ದಾಡೋಗ್ಬಿಡ್ತೀವಿ. ಪ್ರಾಣ ಹೋಗುವ ಸಮಯದಲ್ಲಿ 100 ಚೇಳುಗಳು ಒಂದೇ ಸಾರಿ ಕುಟುಕಿದರೆ ಎಷ್ಟು ನೋವಾಗುತ್ತೋ ಅಷ್ಟು ನೋವಾಗುತ್ತಂತೆ ಅವನಿಗೆ. ಆ ಪ್ರಾಣ ಆವಾಗ ಅಲ್ಲಿ ಯಮದೂತರು ಕಾಣ್ತಾರಂತ ಅವನಿಗೆ, ದೇವರು ಕಾಣಲ್ಲ. ನಾವು ದೇವ್ರನ್ನೇ ಸ್ಮರಿಸ್ತಾ ಇದ್ದರೆ ದೇವರು ಕಾಣಿಸ್ತಾನೆ, ವಿಷ್ಣುದೂತರು ಕಾಣಿಸ್ತಾರೆ. ಆದರೆ ನಾವು ಯಾವಾಗಲೂ ಇಂಥ ಎಲ್ಲ ನೋಡ್ತಾ ಇರ್ತೀವಿ. ಆದ ಕಾರಣ ಯಮದೂತರು ನಮಗೋಸ್ಕರ ಇಬ್ಬರು ಬಂದು ಕೂತಿರ್ತಾರಂತೆ. ಯಮಪಾಶ ಹಿಡ್ಕೊಂಡು ಭಯಂಕರವಾಗಿರ್ತಾರೆ ನೋಡಲಿಕ್ಕೆ. ಗರುಡ ಪುರಾಣದಲ್ಲಿ ವಿಸ್ತಾರವಾಗಿ ಹೇಳ್ತಾರೆ. ಅವರು ಏನು ಒಳ್ಳೆ ಕೋರೆ ಹಲ್ಲುಗಳು, ಕಪ್ಪಗೆ ನೋಡ್ಲಿಕ್ಕೆ ಭಯಂಕರವಾಗಿ ಸೆಟಿದ ಕೂದಲುಗಳಿಟ್ಕೊಂಡು ಭಯಂಕರವಾಗಿ ಕಪ್ಪಗೆ ಬೆಟ್ಟದಂತೆ ಬಂದು ಇಬ್ಬರು ಕೂತಿರ್ತಾರಂತೆ. ಅವ್ರನ್ನ ನೋಡಿದ ಕೂಡಲೇ ಇವನಿಗೆಲ್ಲ ಆಗೋಗಿರುತ್ತೆ. ಸಾಮಾನ್ಯವಾಗಿ ಹೋಗುವಾಗ ಯಾರು ಹೋಗುವ ನೋಡ್ರಿ ಎಲ್ಲ ಹಾಸಿಗೆಯೆಲ್ಲ ಆಗೋಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಆ ಯಮಭಟರನ್ನು ನೋಡಿ ಇವನಿಗೆಲ್ಲ ಆಗೋಗ್ಬಿಡುತ್ತೆ. ಆವಾಗ ಯಮದೂತರು ಯಾವಾಗ ಇವನು ಟೈಮ್ ಮುಗೀತು ಅಂತ ಹೇಳಿದ್ರೆ ಈ ದೇಹದಿಂದ ಜೀವ ಹೊರಗೆ ಬಂದು ಕೂಡಲೇ ಯಮಪಾಶ ಹಾಕ್ಕೊಂಡಿರ್ತಾರೆ, ಯಮ ಹಾಕ್ತಾರೆ, ಸೆಳೆದಿಟ್ಕೊಂಡ್ಬಿಡ್ತಾರೆ ಜೀವನನ್ನು ಯಮಭಟರು. ಆವಾಗ ಈ ದೇಹ ಬಿದ್ದು ಹೋಗುತ್ತೆ. ಈ ರೀತಿಯಾಗಿ ಈ ದೇಹದಿಂದ ಜಿನನಾಮಕ ಜೀವನು ಹೊರಗೆ ಹೋಗಲೇಬೇಕು. ಯಾವಾಗ ವಾಯುದೇವರು ಹೊರಗೆ ಹೋದರೂ ಈ ಜಿನನಾಮಕ ಜೀವನು ಹೊರಗೆ ಹೋಗ್ತಾನೆ. ಹೋದಾಗ ಈ ದೇಹ ಬಿದ್ದು ಹೋಗುತ್ತೆ. ಮತ್ತು ಇನ್ನು ಸರಿ ಆ ಮುಂದೆಲ್ಲ ಗರುಡ ಪುರಾಣದ ಕಥೆ ಬೇಡ ನಮಗೆ. ಈ ರೀತಿಯಾಗಿ ಈ ಪುರಂಜನೋಪಾಖ್ಯಾನದಲ್ಲಿ ಅದಕ್ಕೆ ಕೊನೆಗೆ ಇವನೇನು ಮಾಡಿದ, ಸಾಯುವಾಗ ಅಜಾಮಿಳ ತನ್ನ ಮಗನ ಹೆಸರು ನಾರಾಯಣ ಅಂತ ಇಟ್ಟಿದ್ದ. ಅವನು ನಾರಾಯಣ ಅಂತ ಕೂಗಿದ. ಆ ನಾರಾಯಣ ಅಂತ ಅಂತ್ಯಕಾಲದಲ್ಲಿ ನಾರಾಯಣ ನಾಮವನ್ನು ಉಚ್ಚಾರಣೆ ಮಾಡಿದ್ದಕ್ಕೆ, ಅದಕ್ಕೆ ಭಗವಂತನ ನಾಮಕ್ಕೆ ಮಹಾ ಪವರ್ಫುಲ್ ನಾಮ. ಅದಕ್ಕೆ ನೀನ್ಯಾಕೋ, ನಿನ್ನ ಹಂಗೆ ಹಾಕೋ, ನಿನ್ನ ನಾಮದ ಬಲವೊಂದಿದ್ದರೆ ಸಾಕು ಅಂಥೇಳಿ. ಅದಕ್ಕೆ ಸಂತತಂ ಚಿಂತೆಯೇತ್ ಅನಂತಂ ಅಂತ್ಯಕಾಲೇ ವಿಶೇಷತಃ. ಯಾವಾಗಲೂ ಸ್ಮರಣೆ ಮಾಡ್ತಾ ಇರಬೇಕು, ಅಂತ್ಯಕಾಲದಲ್ಲಿ ವಿಶೇಷವಾಗಿ ಮಾಡಬೇಕು. ನಾವು ಯಾವಾಗನ್ನ ಸ್ಮರಣೆ ಮಾಡಿದರೆ ಸಾಯೋ ಕಾಲಕ್ಕನ್ನು ನಾವು ಯಾವಾಗಲೂ ಸ್ಮರಣೆ ಮಾಡೋದಿಲ್ಲ. ಅದಕ್ಕೆ ನಾರಾಯಣ ಗುರ್ತಿಗೆ ಬರೋದೇ ಇಲ್ಲ, ಯಾರ್ಯಾರೋ ಗುರ್ತಿಗೆ ಬರ್ತಾರೆ. ಇವಾಗ ಇಲ್ಲಿ ಆ ಅಜಾಮಿಳ ಏನು ಮಾಡಿದ, ಅವನು ಎಷ್ಟೇ ಪಾಪ ಮಾಡಿದರೂ ಭಕ್ತಿಯಿಂದ ಮಗನನ್ನೇ ನಾರಾಯಣ ಅಂತ ಕರೆದರೂ ಕೂಡ ವಿಷ್ಣುದೂತರು ಬಂದರು, ಕರ್ಕೊಂಡು ಹೋದರು. ಆದರೆ ಪುರಂಜನ ಏನು ಮಾಡಿದ, ಸಾಯುವಾಗ ಕೂಡ ಯಾವಾಗಲೂ ಆ ಸ್ತ್ರೀ ಲೋಲನಾಗಿ ಆ ಸ್ತ್ರೀಯನ್ನೇ ಸ್ಮರಿಸುತ್ತಾ ಇದ್ದಾದ ಕಾರಣ ಮರುಜನ್ಮದಲ್ಲಿ ಸ್ತ್ರೀಯಾಗೆ ಹುಟ್ಟಿದ. ಆದ ಕಾರಣ ಸಾಯುವಾಗ ಭಗವನ್ ನಾಮಸ್ಮರಣೆ ಮಾಡಬೇಕು. ಅದಕ್ಕೆ ಸಾಯೋ ಸಮಯದಲ್ಲಿ ಹೋಗಿ ಎಲ್ಲರೂ ನಾರಾಯಣ ನಾರಾಯಣ ಅಂತ ಸಾಯೋವನ ಕಿವಿಯಲ್ಲಿ ನಾರಾಯಣ ಅಂತ ಹೇಳ್ತಾರೆ, ತುಳಸಿ ತೀರ್ಥ ಹಾಕ್ತಾರೆ, ಸಾಲಗ್ರಾಮ ತೀರ್ಥ ಹಾಕ್ತಾರೆ, ಏನೇನೋ ಮಾಡ್ತಾರೆ. ಅವನಿಗೆ ನಾರಾಯಣ ನಾಮ ನಾರಾಯಣನ ಸ್ಮರಣೆ ಬರಲಿ ಅಂತೇಳಿ. ಅವನಿಗೆ ಬರುತ್ತೋ ಬಿಡುತ್ತೋ ನಾವಂತೂ ಮಾಡ್ತೀವಿ. ಯಾರಿಗೆ ಬರುತ್ತೆ ಅಂತ ಹೇಳಿದ್ರೆ ಪುಣ್ಯಜೀವಿಗಳಿಗೆ ಆ ನಾರಾಯಣನ ಒಂದು ಆ ಭಗವಂತನ ಸ್ಮರಣೆಯ ಫಲ ಅದೇನು ಸಾಧನೆ ಮಾಡಿದ್ದ ಮಾತ್ರ ಬರುತ್ತೆ. ಯಾವಾಗೂ ಮಾಡಿದೆ ನಾನು ಸಾಯೋ ಕಾಲಕ್ಕೆ ಮಾಡ್ತೀನಿ ಅಂದರೆ ಸಾಧ್ಯವೇ ಆಗುವುದಿಲ್ಲ. ಪುರಂಜನ ಮಾಡಿದ್ದೇನು, ಯಾವಾಗಲೂ ಆ ಹೆಂಡತಿಯನ್ನು ಸ್ಮರಣೆ ಮಾಡಿ 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 ಸಾಯುವಾಗ ಹೆಂಡತಿಯನ್ನು ಸ್ಮರಿಸಿದ. ಅದರ ಫಲವಾಗಿ ಹೇಗೆ ಜಡಭರತರಾದ ಸಾಯುವಾಗ ಜಿಂಕೆಯನ್ನು ಸ್ಮರಿಸಿ ಜಿಂಕೆಯ ಜನ್ಮ ಹೊಂದಿದನೋ ಇವನೂ ಕೂಡ ಅದೇ ರೀತಿಯಾಗಿ ಹೆಣ್ಣಿನ ಜನ್ಮವನ್ನು ಇವನು ಪುರಂಜನ ವಿದರ್ಭರಾಜನ ಮಗಳಾಗಿ ಹುಡ್ತಾನೆ, ವೈದರ್ಭಿ ಅಂತೇಳಿ ಮುಂದೆ ಹುಡ್ತಾನೆ ಅಂತ ಹೇಳ್ತಾ. ಆದ ಕಾರಣ ಈ ದೇಹ ಎಂಬುದು ಒಂದು ಪಟ್ಟಣ. ಈ ದೇಹಕ್ಕೆ 9 ಬಾಗಿಲುಗಳು, 10 ಜನ ಬುದ್ಧಿ ಎಂಬುದು ಕನ್ಯೆ, ಅವಳು ಅದಕ್ಕೆ ದಾಸಿಯರಿವರು. ಮತ್ತು ಈ ಇಂದ್ರಿಯಗಳಿಂದ ನಡೆಯುವ ಎಲ್ಲ ವ್ಯಾಪಾರಗಳೇ ವಿಕಾರಗಳು ಇವೆಲ್ಲವೂ ಅಂತ ಹೇಳಿ ಈ ರೀತಿಯಾಗಿ ಕಾಲ ಹಗಲು ರಾತ್ರಿ ಎಂಬುವಂತಹ ಒಂದು ಕಾಲ ನಮ್ಮ ಮೇಲೆ ದಾಳಿ ಮಾಡಿ ನಮ್ಮ ಆಯುಷ್ಯವನ್ನು ಮುಗಿಸಿ ನಮ್ಮನ್ನು ಕೊನೆಗೆ ಈ ದೇಹವನ್ನು ಬಿಟ್ಟು ಹೋಗುವಂತೆ ಆಗತ್ತೆ. ಆದ ಕಾರಣ ಈ ದುರ್ಲಭವಾದಂತಹ ಈ ಮನುಷ್ಯ ಜನ್ಮ ಬಂದಾಗ ನಾವು ನಮ್ಮ ಜೀವನವನ್ನು, ಈ ಮನುಷ್ಯ ಜನ್ಮವನ್ನು, ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣಾಯನಬಾರದೆ ಅಂತ. ಆದ ಕಾರಣ
ಈ ರೀತಿಯಾಗಿ ಮಾಡ್ಕೋಬೇಕು ಅಂತ ಈ ಪುರಂಜನೋಪಾಖ್ಯಾನ ನಮಗೆ ಒಂದು ಈ ಮುಂಡಿಗೆ ಒಗಟು ಒಂದು ಸಂದೇಶವನ್ನು ನೀಡ್ತಾ ಇದೆ. ಈ ವಿಷಯವನ್ನು ಪ್ರಾಚೀನ ಬರಿಹಿಗೆ ನಾರದರು ಹೇಳ್ತಾರೆ. ಇನ್ನು ಮುಂದೆ ಇದೆ, ಇದಕ್ಕೆ ಮುಂದೆ ಈ ಪುರಂಜನ ವಿದರ್ಭ ರಾಜನ ಮಗಳ ಹುಟ್ಟಿದ ಮತ್ತು ಈ ಪುರಂಜನಿ ಇವಳೇನು ಮಾಡ್ತಾಳೆ, ಇವಳು ಗಂಡ ಹುಡ್ತಾರೆ ಮಲಯಧ್ವಜ ರಾಜ ಅಂತೇಳಿ, ಅವರಿಬ್ಬರು ಮತ್ತು ವಿವಾಹವಾಗ್ತಾರೆ. ಇದೆಲ್ಲ ಮುಂದೆ ಕಥೆ ಇದೆ. ಆದರೆ ಇವತ್ತು ನಮ್ಮ ಸಮಯವಾಗಿದೆ, ಆದ ಕಾರಣ ಇವತ್ತಿಗೆ ಇಲ್ಲಿಗೆ ಪುರಂಜನೋಪಾಖ್ಯಾನವನ್ನು ಇದು 5 ಅಧ್ಯಾಯಗಳಲ್ಲಿ ವಿಸ್ತಾರವಾಗಿ ಅನೇಕ ಶ್ಲೋಕಗಳಿಂದ ಹೇಳಿರುವಂಥದ್ದು. ಆ ಶ್ಲೋಕಗಳು ಓದಿ ಎಲ್ಲ ವಿಸ್ತಾರವಾಗಿ ಹೇಳಿದರೆ ಸ್ವಲ್ಪ ಅರ್ಥವಾಗುವುದು ಕಷ್ಟ. ಆದ ಕಾರಣ ಎಲ್ಲವನ್ನು ಸಂಗ್ರಹ ಮಾಡಿ ಕ್ರೋಢೀಕರಣೆ ಮಾಡಿ ಆ ಸಾರವಾಗಿ ಪುರಂಜನೋಪಾಖ್ಯಾನದ ಒಂದು ಸಾರವನ್ನು ಇವತ್ತು ಹೇಳಿದ್ದಾಗಿದೆ. ಮುಂದಿನ ಭಾಗವನ್ನು ಮುಂದುವರಿಸ್ತಾ ನಾಳೆ ಹೇಳೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು, ಮಧ್ಯೇಶಾರ್ಪಣಮಸ್ತು, ಎಲ್ಲರಿಗೂ ಶುಭಮಸ್ತು.